ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಈ ವಾಕ್ಯಗಳನ್ನು ತಂದೆ ದೇವರನ್ನ ಪವಿತ್ರ ಅಭಿಷೇಕಿಸು. ಪವಿತ್ರ ನಾನು ಸ್ವಾಗತಿಸ್ತೇನೆ. ನೀನು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಹ ಮಾತನಾಡಬಹುದಾದ್ರೆ ಈ ವಾಕ್ಯ ಕೇಳುವ ಪ್ರತಿಯೊಂದು ಮಕ್ಕಳ ಆತ್ಮಗೆ ಈ ವಾಕ್ಯ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಪಶ್ಚಾತ್ತಾಪಕ್ಕೆ ಮತ್ತು ವಿಧೇಯತ್ವಕ್ಕೆ ನಡೆಸಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೆನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 5ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ. ಸಾಮ್ ಚಾಪ್ಟರ್ 5 ಇಂಗ್ಲಿಷ್ ನಲ್ಲಿ ಬರೆದರೆ ಅದು ವರ್ಸ್ 12, ಕನ್ನಡದಲ್ಲಿ ಮೇಲೆ ಕೆಳಗೆ ಆಗಿದೆ. ಅಂದ್ರೆ ಕನ್ನಡದಲ್ಲಿ 11ನೇ ವಾಕ್ಯ, ಇಂಗ್ಲಿಷ್ ಸಾಮ್ 5:12, ಕನ್ನಡದಲ್ಲಿ ಸಾಮ್ 5, ಕನ್ನಡ ಕೀರ್ತನೆ 5ನೇ ಕೀರ್ತನೆ 11ನೇ ವಾಕ್ಯ, ಇಂಗ್ಲಿಷ್ ನಲ್ಲಿ ಸಾಮ್ ಚಾಪ್ಟರ್ 5 ವರ್ಸ್ 12 ಆಗಿದೆ. ಕನ್ನಡದಲ್ಲಿ 11ನೇ ವಾಕ್ಯ ಬಗ್ಗೆ ಓದಿದ್ರೆ, ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವುದು ನೀನೇ, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಸರಿ ಕೇಳಿರಿ, ಕೇಳುತ್ತದೆ ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ಆಮೇಲೆ ಹೇಳ್ತದೆ ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ, ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಬರೀ ಈ ವಾಕ್ಯದಲ್ಲಿ ಪವಿತ್ರಾತ್ಮನು ಹೇಳ್ತಾನೆ, ಹೀಗೆ ಹೇಳಲಿಕ್ಕೆ ಬಸ್ತಾನೆ. ಇವತ್ತು ಅನೇಕರು ತಾನು ನೀತಿವಂತನು ಬಾಯಿಂದಲೇ ಹೇಳುತ್ತಾರೆ. ಅದೇ ದೇವರ ಆತ್ಮದಲ್ಲಿ ನೀವು ನೀತಿವಂತರು ಬಾಯಿ ಹೇಳುತ್ತಿದ್ದರು ನಿಮ್ಮ ಕ್ರಿಯೆಯಲ್ಲಿ ತೋರಿ ಪಡಬೇಕು. ಅದು 8 ಕ್ರಿಯೆ ನಾವು ತೋರಿಸಬೇಕು. ಅನೇಕ ಇವತ್ತು ಎಷ್ಟು ನಮ್ಮದು ನಾನು ನೀತಿವಂತನು, ನಾನೇ ಪರಿಶುದ್ಧರಿಗೆ ಕೊಚ್ಚಿಕೊಳ್ಳುತ್ತಾರೆ, ಆಶೀರ್ವಾದ ಕುಳಿತಲ್ಲ. ಅದೇನಿದೆ ನಮಗೆ ಸತ್ಯ ವಾಕ್ಯವಿದೆ. ಇಲ್ಲಿ ಯೆಹೋವನು ನೀತಿವಂತನನ್ನು ಆಶೀರ್ವದಿಸ್ತಾನೆ ಮತ್ತು ಆತನ ದಯೆಯು ದೊಡ್ಡ ಗುರಾಣಿ ಅಂತ, ಏನಿದೆ ಸಣ್ಣ ಗುರಾಣಿಯಲ್ಲ, ದೊಡ್ಡ ಗುರಾಣಿ ಇದೆ, ಅವನನ್ನು ಆವರಿಸಿಕೊಳ್ಳುವುದು. ಹಾಗಾದ್ರೆ ಇದೇ ಕಂಡೀಷನ್, ನಾನು ನೀತಿವಂತರಾಗಬೇಕು. ಅದು ನೀತಿವಂತನೆಂದ್ರೆ ಏನು? ಬಾಯಿಯ ಕ್ರಿಯೆಯಲ್ಲಿ ತೋರಿ ಬರಬೇಕು. 8 ಕ್ರಿಯೆ ನಾನು ತೋರಿಸ್ತೇನೆ. ಆ 8 ಕ್ರಿಯೆ ನಿಮ್ಮಲ್ಲಿದ್ದರೆ 100% ಈ ವಾಗ್ದಾನ ನಿಮಗೆ ಆಗಿದೆ ಬರೇ. ಅದ ಮೊದಲನೇ ಕ್ರಿಯೆ ಆಗಿದೆ, ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡುವವನು ಆಗಬೇಕು. ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡುವವನು ಆಗಬೇಕು. 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, 1 ಜಾನ್ chapter 1 verse 9. 1 ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನೀತಿವಂತನ ಮೊದಲ ಕ್ರಿಯೆ, ಆತನು ಯಾವಾಗಲೂ ಅವನ ಹೃದಯ ಅವನ ಬಗ್ಗೆ ತಪ್ಪು ತೋರಿಸುವಾಗ, ದೇವರ ವಾಕ್ಯ ಅವನಿಗೆ ಚುಚ್ಚುವಾಗ, ಆತನ ಮನಸ್ಸಾಕ್ಷಿ ಆಪದ ಇರುವಾಗ ಅದು ಕೂಡಲೇ ದೇವರ ಮುಂದೆ ಒಪ್ಪಿಕೊಳ್ಳುತ್ತಾನೆ ನಿಜವಾದ ನೀತಿವಂತನು. ಅದೇ ಬಾಯಿಗೆ ಇರುವ ನೀತಿವಂತನು ಮಾಡ್ತಾನೆ, ಆತನು ಕೆಲವೊಂದು ಪಾಪಗಳು ಒಪ್ಪಿಕೊಳ್ಳುತ್ತಾನೆ, ಕೆಲವೊಂದು ಪಾಪಗಳನ್ನು ಒಪ್ಪಿಕೊಳ್ಳಿಕ್ಕೆ ಅವನು ಹಿಡಿಯುವುದಿಲ್ಲ. ನಾನೇನು ಪಾಪಿ ಎಂಬುದಕ್ಕೆ ಅಹಂಕಾರ ಮಾಡ್ತಾರೆ. ನೀತಿವಂತನು ಬಾಯಿಗೆ ಇರುವುದಲ್ಲ, ಕ್ರಿಯೆ ಆಗಬೇಕು. ನೀತಿವಂತನು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೇನೆ ದೇವರ ಮುಂದೆ ಅರಿಕೆ ಮಾಡ್ತಾನೆ. ಹಾಗೆ ಯೇಸು ರಕ್ತವನ್ನು ಹೊಳೆದು ಶುದ್ಧೀಕರಿಸಿ ಅವನು ನಿಜವಾದ ನೀತಿವಂತನ. ಅದಕ್ಕೆ ಒಂದು ಎಕ್ಸಾಂಪಲ್ ತೋರಿಸಬೇಕಂದ್ರೆ ಅದು ಹೇಗೆ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ಲೂಕ್ ಗಾಸ್ಪಲ್ 18 verse 13 and 14 verses. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ನೋಡಿ, ಇಬ್ಬರು ಪ್ರಾರ್ಥನೆ ಹೋಗ್ತಾರೆ. ಒಬ್ಬ ಫರಿಸಾಯನು ಆದ್ರೂ ಪ್ರಾರ್ಥನೆ ಏನು ಮಾಡ್ತಾನೆ, ಅವನು ತಾನೇ ನೀತಿವಂತನು, ತಾನೇ ಪರಿಶುದ್ಧ, ತನ್ನನ್ನೇ ಹೆಚ್ಚಿಸಿಕೊಂಡು ಹೋಗ್ತಾನೆ. ಮತ್ತು ಸಭೆಯಲ್ಲಿ ಬಂದ ಪ್ರವಚನ ವಾಕ್ಯ ಎಲ್ಲ ಸಂತೋಷ ಮಾಡ್ಬಿಡ್ತಾನೆ. ಧನಗಲ ಇನ್ನೊಬ್ಬರಿಗೆ ಬೆರಳು ತೋರಿಸ್ತಾನೆ.
ಆದರೆ ನೀತಿವಂತ ಯಾರು? ಆ ಸುಂಕದವನು. ಸಭೆಯಲ್ಲಿ ಮಾತ್ರ ಪ್ರವಚನ ಆಗ್ಬೋದು, ಸಂದೇಶವಾಗಬಹುದು, ಆತನು ಕೇಳುವಾಗ ಆತನ ಹೃದಯ ಚುಚ್ಚುವಾಗ ಪಾಪಿಯಿಂದ ನನ್ನ ಕಾಲು ಮೀಸಲತ್ತಾನೆ, ಅವನು ನೀತಿವಂತನು, ಅವನ ದೇವರ ಮೇಲೆ ಕೈತಿದ್ದನು. ಅದೇ ಪರಿಸರನು ಅವನು ತಾನು ಪಾಪದ ಒಪ್ಪಿಲ್ಲ, ಅದು ತಾನೇ ನೀತಿ ತನ್ನ ಕೃತ್ಯವನ್ನು ಮಾಡುವ ಒಳ್ಳೆ ಕ್ರಿಯೆ ತಪ್ಪು ಕ್ರಿಯೆ ಮಾಡಿದ್ರೆ ಅಷ್ಟರಲ್ಲಿ ಅವನು ತೃಪ್ತಿ ಆದ್ರಿಂದ ಇನ್ನು ನಾವು ನೀತಿವಂತನಾಗಬೇಕು ಎಂಬುದೇ ಒಪ್ಪಿಕೊಳ್ಳದೆ ಏನೋ ವಾಕ್ಯಗಳು ಬರುವಾಗ, ಹೌದು ಕೆಲವು ಸರಿ ಆತ್ಮನು ವಾಕ್ಯದ ಖಂಡಿಸುವಾಗ, ಪವಿತ್ರ ಪ್ರವಾದನ ಮುಖಾಂತರವಾಗಿ ಪಾಪವನ್ನು ಎಚ್ಚರಿಸುವಾಗ ಅವನು ನೀತಿವಂತ ಅನ್ಕೊಳ್ಳೋದು ಅದು ನನಗಲ್ಲ, ಅದು ಅಸುಂಕದಲ್ಲಿ ಎಂದು ಬರೆದು ತೋರಿಸ. ಅದೇ ಸುಂಕದಲ್ಲಿ ಮಾಡಿದ ಅದು ಅದು ದೇವ ನನ್ನನ್ನು ಕರುಣಿಸುವುದಕ್ಕೆ ಇದು ಈವನ್ ನೀತಿವಂತನಾಗಿದ್ದನು ಅಂತವನ ಪ್ರಾರ್ಥನೆ ಕೇಳಿ ಅವನನ್ನು ದೇವರ ಮೇಲೆ ಹಾಕಿದ್ರೆ ಇದು ನಿಮ್ಮ ಕ್ರಿಯೆ ಉಂಟ. ಇವತ್ತು ನೀವು ಬರೀ ಬಾಯಿಯಲ್ಲಿ ಯಾವ್ದು ಎಷ್ಟು ನಂಬಿದ್ರೆ ಹೌದು, ನಂಬಿಕೊಂಡು ನಾನೇ ನೀತಿವಂತ ನಾನೇ ಅಹಂಕಾರದಲ್ಲಿಯೇ ಇರ್ತಿರೋ, ಆದ್ರೆ ದೇವರ ಆತ್ಮನ ಸಭೆಯಲ್ಲಿ ಮಾತನಾಡುವಾಗ, ವಾಕ್ಯ ಓದುವಾಗ, ಪ್ರವಾದನೆ ಬರುವಾಗ, ದೇವರ ಸೇವಕರಿಗೆ ಪ್ರೀತಿಯಿಂದ ವಾಕ್ಯದ ಮುಖ ನಿಮ್ಮ ಬುದ್ಧಿ ಹೇಳುವಾಗ, ಒಟ್ಟು ಆ ವಾಕ್ಯ ಕೇಳುವಾಗ ನಿಮ್ಮ ಮನಸ್ಸು ನಿಮಗೆ ಪಾಪದಿಂದ ಅರಿವು ಹುಟ್ಟುವಾಗ ನೀವು ಪರಿಚಾರಾಗಿ ಇರುವುದಾದ್ರೆ ನೀವು ನೀತಿವಂತರಲ್ಲ. ಸುಂಕದವನೇ ಕಂಡು ಹೌದು ಪಾಪವನ್ನು ಕರುಣಿಸಿದರೆ ದೇವರ ದೃಷ್ಟಿಯಲ್ಲಿ ನೀವು ನೀತಿವಂತರಾಗ್ತೀರಿ. ಮತ್ತು ಆ ನೀತಿವಂತರ ಪ್ರಾರ್ಥನೆ ಕೇಳಿ ಅವನ ಮೇಲೆ ಇದು ಕ್ರಿಯೆ ನಿಮ್ಮಲ್ಲಿ ಇರುವುದಾದ್ರೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡೋಣ ಆಗಿದ್ದಾರೆ. ಮತ್ತೆ ದೇವರಿಗೆ ಈ ಸುಂಕದಲ್ಲಿ ಮಾಡಿದ್ರು ಪರಿಚಯಗಿಂತಲೂ ಮೇಳೆಗೆತ್ತಿದನು. ಆಮೇಲೆ ಪರಿಚಯ ನಿಜವಾಗಿ ಶ್ರೀಮಂತನು, ಆದ್ರೆ ಅವನಿಗಿಂತ ಇವನ ದೇವರು ಮೇಲೆಗೆತ್ತಿದ್ದವನು. ಪ್ರೇರೆ ಲೋಕದಲ್ಲಿ ಶ್ರೀಮಂತ ನೋಡಿಕೊಂಡು ಅಥವಾ ಕೆಲವು ದೇವರ ಮಕ್ಕಳು ಪ್ರೇರೆ ಹೌದು ಎಷ್ಟು ನಮ್ಮಿಂದ ಶ್ರೀಮಂತ ಕೊಚ್ಚಿಕೊಳ್ಳಬಹುದು. ಆದರೆ ನಿಜ ಶ್ರೀಮಂತನು ಯಾರು? ಯಾರು ದೇವರ ಮುಂದೆ ಪಾಪಿಯದನ್ನು ಕರುಣಿಸೆಂದು ಒಪ್ಪಿಕೊಳ್ಳುತ್ತಾನೋ ಅವನು ನಿಜವಾಗಿ ನೀತಿವಂತನು. ಆ ನೀತಿವಂತ ದೇವರು ಅವನ ಮೇಲೆ ತಾನೇ ಪ್ರೇರೆ. ಇದು ಕ್ರಿಯೆ ನಿಮ್ಮಲ್ಲಿ ಉಂಟಾ ಇಲ್ಲಂದ್ರೆ ಪರೀಕ್ಷಿಸಿರಿ. ಇದು ಇರುವುದಾದ್ರೆ ದೇವರ ಆತ್ಮನೇ ನಿಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಮೇಲೆ ಅದರ ದಯೆಯು ದೊಡ್ಡ ಗುರಾನಂತೆ ಆಡಿಸಿದ ಪ್ರತಿ ಕ್ಷಣ ನೀವು ನೋಡ್ತೀರಿ. ಎಲ್ಲ ಪ್ರಾರ್ಥನೆಗೆ ಅದು ಉತ್ತರ ಕೊಡುವನಾಗಿದ್ದಾನೆ. ಈಗ ಎರಡನೇ ಕ್ರಿಯೆ ಹಗಲು ಮತ್ತು ರಾತ್ರಿ ದೇವರ ವಾಕ್ಯಗಳನ್ನು ಧ್ಯಾನಿಸುವವನು ನೀತಿವಂತನಾಗಿದ್ದಾನೆ. ಹಗಲು ಮತ್ತು ರಾತ್ರಿ ದೇವರ ವಾಕ್ಯಗಳನ್ನು ಧ್ಯಾನಿಸುವವನು ಆಗಿದ್ದಾನೆ. ಕೀರ್ತನೆ 1 ಅದೇ 1 ಮತ್ತು 2ನೇ ವಾಕ್ಯ, Psalm chapter 1 verse 1 and 2 verses. Psalm 1 ಕೀರ್ತನೆ 1 ಅದೇ 1 ಮತ್ತು 2ನೇ ವಾಕ್ಯ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಇನ್ನೊಂದು ಕ್ರಿಯೆಯಾಗಿದೆ, ನೀತಿವಂತನು ಆತನ ಕ್ಯಾರೆಕ್ಟರ್ ಗುಣ ಏನು? ಆತನು ಎಂದಿಗೂ ದುಷ್ಟರ ಆಲೋಚನೆಗೆ ಕಿವಿಗೊಡುವುದಿಲ್ಲ. ಆತನು ಮೊದಲು ಏನ್ ಮಾಡ್ತಾನೆ? ಹಗಲು ಬೆಳಿಗ್ಗೆ ಜಾವ ಕೆಲಸಕ್ಕೆ ಹೋಗೋ ಮೊದಲು, ಬಿಸ್ನೆಸ್ಗೆ ಕೈ ಹಾಕೋ ಮೊದಲು, ಇವನ್ನ ಹೊಟ್ಟೆಗೆ ಬೆಳಗಿನ ಫಲಹಾರ ಬ್ರೇಕ್ಫಾಸ್ಟ್ ತಿನ್ನೋ ಮೊದಲು ಈ ವಾಕ್ಯ ತಿನ್ನುತ್ತಾನೋ ಧ್ಯಾನ ಮಾಡ್ತಾನೋ ಅವನು ನೀತಿವಂತನಾಗಿದ್ದಾನೆ. ಹಗಲು ರಾತ್ರಿ ದೇವರ ಧ್ಯಾನ ಮಾಡುವವನು ಅವನು ನೀತಿವಂತನೇ. ಅಂತವನು ದುಷ್ಟರ ಆಲೋಚನೆ ನಡೆಯುವುದಿಲ್ಲ. ಮೊದಲು ಅವನು ಯಾರ ವಾಕ್ಯ ದೇವರ ವಾಕ್ಯ ಕೇಳುತ್ತಾನೆ, ಮತ್ತೆ ವಾಕ್ಯದ ಪ್ರಕಾರ ಅವನು ಕೆಲವೊಂದು ಆಲೋಚನೆ ಅವನು ವಿವೇಚನೆ ಮಾಡ್ತಾನೆ. ಆದ್ರೆ ದೇವರ ವಾಕ್ಯ ಧ್ಯಾನ ಮಾಡದೆ ಇರುವವನು ಅವನು ನೀತಿವಂತನಲ್ಲ. ಅವನು ದುಷ್ಟ ಆಲೋಚನೆ ನಡೆಯುತ್ತಾನೆ, ಪಾಪಾತ್ಮ ಮಾಡಿ ನಿಂತುಕೊಳ್ಳುತ್ತಾನೆ, ಧರ್ಮ ಕೂತ್ಕೊಳ್ಳುತ್ತಾನೆ. ಅದು ನೀತಿವಂತನು ಈ ಮೂರನ್ನು ಹಾಗೆ ಮಾಡ್ತಾನೆ. ಆತನು ದುಷ್ಟರ ಆಲೋಚನೆ ನಡೆಯುವುದಿಲ್ಲ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳುವುದಿಲ್ಲ, ಧರ್ಮ ಕೂತ್ಕೊಳ್ಳದೆ ಹಗಲು ರಾತ್ರಿ ಅವನು ಬೆಳಗಿನ ಜಾವವು ರಾತ್ರಿ ನಿದ್ರೆ ಮಾಡುವ ಮೊದಲು ದೇವರ ವಾಕ್ಯಗಳನ್ನು ಬಿಡದೆ ಕೈಕೊಂಡು ನಡೆಯುತ್ತಾನೆ. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, James chapter 1 verse 25. ಆದರೆ ಬಿಡುಗಡೆಯನ್ನು ಉಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯವಿಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಸಭೆಯಲ್ಲಿ ಈಗ ತಾನೇ ದೇವರ ಮಾತನಾಡಿದ್ರು, ಸಭೆಯಲ್ಲಿ ಸಿಗುವಂತ ವಾಕ್ಯ ಬೋಧನೆಯನ್ನು ನೀತಿಯನ್ನು ಕೇಳುತ್ತಾನೆ. ಕೇಳಿ ಅದನ್ನು ಮರೆತು ಬಿಡುದಿಲ್ಲ,
ಪುನಃ ಹೋಗಿ ಏನ್ ಮಾಡ್ತಾನೆ, ಅದಕ್ಕೆ ಗಮನ ಕೊಡ್ತಾನೆ, ಅದ್ರ ಲಕ್ಷ್ಯ ಕೊಡ್ತಾನೆ, ಅದು ಧ್ಯಾನ ಮಾಡ್ತಾನೆ, ಅದರಲ್ಲಿ ಕೆಟ್ಟದೇ ನಡೀತಾನೆ, ಅವನ ಧನ್ಯನಾಗ್ತಾನೆ. ದುಷ್ಟರು ಯಾರು ಅಂದ್ರೆ ಅನೇಕರು ಸಭೆಗೆ ಬರ್ತಾರೆ, ಸಭೆಯಿಂದ ವಾಕ್ಯಗಳನ್ನು ತೆಗೆದುಕೊಳ್ತಾರೆ, ಮನೆಗೆ ಹೋಗುವಾಗ ಅವನು ಮುತ್ತು ಬಲಿತ ವಾಕ್ಯ ಯೇಸು ಕ್ರಿಸ್ತನು ಮುತ್ತಿಗೆ ಬಲಿಕೆ ಮಾಡ್ತಾನೆ, ವಜ್ರ ಕೊಲಿಕೆ ಮಾಡಿ ಅವನು ವಜ್ರ ತೆಗೆದುಕೊಳ್ತಾನೆ, ಆದ್ರೆ ಕ್ಯಾರ್ ತೆಗೆದುಕೊಳ್ತಾರೆ. ಮನೆಗೆ ಹೋಗುವಾಗ ಗಡಿಬಿಡಿ ಇರ್ತದೆ, ಅದು ಒಂದೊಂದಾಗಿ ಬಿಸಾಡಿ ಹೋಗ್ತದೆ, ಮತ್ತೆ ಹೋಗುವಾಗ ಯಾವುದೂ ಇಲ್ಲ. ಆದರೆ ನೀತಿವಂತ ಮಾಡ್ತಾನೆ, ಅದು ಕೇಳಿದ ವಾಕ್ಯವನ್ನು ಚೆನ್ನಾಗಿ ಕಳುತ್ತಾನೆ, ಬರೆದುಕೊಳ್ಳುತ್ತಾನೆ, ರೆಕಾರ್ಡ್ ಮಾಡಬಹುದು. ಅದು ಪುನಃ ಅದನ್ನು ಕೇಳಿ ಏನ್ ಮಾಡ್ತಾನೆ, ಅದನ್ನು ತನ್ನ ಮನಸ್ಸು ತಂದು ಅದನ್ನು ಆಲೋಚಿಸ ಧ್ಯಾನ ಮಾಡ್ತಾನೆ, ಮತ್ತೆ ಅದರ ಪ್ರಕಾರ ನಡೆಯುತ್ತಾನೆ, ಅವನು ನೀತಿವಂತ ಆಗಿದ್ದಾನೆ. ಇವತ್ತು ಅನೇಕ ಸಭೆ ಕೊಡ್ತಾರೆ, ತಾನೇ ನೀತಿವಂತ ನೀತಿ ಅಂತ ಹೇಳಿರ್ತಾರೆ, ಮತ್ತೆ ಆಶೀರ್ವಾದ ಬರೆದಿದ್ದಾರೆ, ದೇವ್ರನ್ನ ಆಶೀರ್ವಾದ ಮಾಡಲ್ಲ, ಸಭೆ ಆಶೀರ್ವಾದ ಮಾಡಲಿಲ್ಲ ಪ್ರೇರೆ, ಸಭೆ ಆಶೀರ್ವಾದ ಮಾಡಲ್ಲ, ಆಶೀರ್ವಾದ ಮಾಡೋದು ದೇವರಾಗಿದ್ದಾನೆ. ಯಾರು ಈ ನೀತಿವಂತಿ ಕ್ರಿಯೆ ಯಾರೇ ತೋರಬಾರ್ದು ಅಂತವನು ದೇವರು ಆಶೀರ್ವಾದ ಮಾಡ್ತಾನೆ. ಇದು ಸುಳ್ಳು ಕಾರಣ, ಅಂತರ ಮೇಲೆ ದೇವರ ದಯೆ ದೊಡ್ಡ ಗುರಾಂತ ಆಗಿದೆ. ದೇವರ ಆತ್ಮನು ಸಭೆಯಲ್ಲಿ ನೀವು ಕೇಳುವಂತ ಬೋಧನೆಯನ್ನು ಬರೀ ಕೇಳುವವರಿಗೆ ಮಾತ್ರವೇ ಆಗಬಾರದು. ಕೇಳುವವರಿಗೆ ಮಾತ್ರ ಆಗಿದ್ರೆ ನೀವು ಮೋಸ ಹೋಗ್ತೀರಿ. ಕೇಳಿದ್ದನ್ನು ಪುನಃ ಹೋಗಿ ಕೇಳಬೇಕು, ಓದಬೇಕು, ಮನಸ್ಸಿನ ತರ ಧ್ಯಾನ ಮಾಡಬೇಕು, ಮತ್ತು ಅದರಲ್ಲಿ ಬರೆದು ನಡೆಯುತ್ತೀರೋ ಅವನು ಆಶೀರ್ವಾದ ಹೊಂದುತ್ತಾನೆ, ಬಿಡುಗಡೆ ಹೊಂದುತ್ತಾನೆ, ಅವನು ನೀತಿವಂತನಾಗಿದ್ದಾನೆ. ನಿಮ್ಮ ಜೀವಿತ ಪರೀಕ್ಷಿಸುತ್ತದೆ. ಹೌದು, ಈ ಕ್ರಿಯೆ ಉಂಟಾ? ಇಲ್ಲದಿದ್ದರೆ ಈ ದಿನ ಪ್ರೇರೆ ಇವರ ಆತ್ಮನು ಬರೀ ಸಭೆಯಲ್ಲಿ ಮಾತ್ರ ಪ್ರತಿಯೊಂದು ಬೋಧನೆಯನ್ನು ಬರೀ ಕೇಳುವವರೇ ಮಾತ್ರ ಆಗಬೇಕು. ಯಾಕಂದ್ರೆ ಕಷ್ಟಗಳು ಬರುವಾಗ, ಸೋದನೆ ಬರುವಾಗ, ಯಾಕೆ ದೇವರೇ ಎಂಬುದಾಗಿ ದೇವರಿಗೆ ಪ್ರಶ್ನೆ ಕೇಳಲಿಕ್ಕೆ ನಿಮ್ಗೆ ರೈಟ್ ಇಲ್ಲ, ಗುಣಗುಟ್ಟಲಿಕ್ಕೆ ನಿಮ್ಗೆ ರೈಟ್ ಇಲ್ಲ. ನೀವು ದೇವರ ನಾನು ನೋಡಿ ಮಾತನಾಡಿದ್ದೇನೆ ಸಭೆಯಲ್ಲಿ, ಕೇಳುವವನು ಕೇಳಲಿ ಯಾಕಂದ್ರೆ ಪುನಃ ನೋಡ್ತಾರೆ. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯ ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡೀತದನ್ನೇನಾಗುವನು. ಆಮೇಲೆ ನೀತಿ ಮಾಡ್ತಾನೆ, ಎಂದಿಗೂ ಮರೆತು ಹೋಗುದಿಲ್ಲ. ಅದೇ ಮರೆತು ಹೋಗ್ತದೆ ಅಂತ ನಾವಿದ್ದು ಬದುಕೊಳ್ತೇವೆ. ಅದೇ ದಿನ ಟೆಕ್ನಿಕಲ್ ಉಂಟು, ರೆಕಾರ್ಡ್ ಮಾಡಿ ಬರುತ್ತೇವೆ. ಯಾಕೆ ಮರೆತು ಹೋಗ್ತೇವೆ, ಮರೆತು ಪುನಃ ನಾವು ಕೇಳುವುದು, ಓದುವುದು, ಧ್ಯಾನ ಮಾಡುವುದು. ಯಾಕೆ ಆ ಬೋಧನೆಯಲ್ಲಿ ಬಿಡುಗಡೆ ಉಂಟು. ಆ ಬೋಧನೆ ನಾವು ಇದ್ದಾರೆ, ಅದು ನಮಗೆ ಆಶೀರ್ವಾದ ಕೊಡ್ತದೆ. ನಿಮ್ಮಲ್ಲಿ ರೋಗಗಳಿರಬಹುದು, ಆ ಬೋಧನೆ ನಮ್ಮ ರೋಗಗಳಿಗೂ ನಾವು ಆಗ್ತೇವೆ. ಅವನ ನೀತಿವಂತನು ಆಗಿದ್ದಾನೆ 100%. ಪ್ರತಿ ಸಲನೆ ದೇವರ ದಯೆ ನನ್ನ ಮೇಲೆ ಉಂಟು, ಅವರ ದಯೆಯನ್ನು ಅನುಭವ ಮಾಡ್ತಾನೆ. ಈಗ 4ನೇ ನೀತಿವಂತನು ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಳ್ಳುತ್ತಾನೆ. ನೀತಿವಂತನು ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಳ್ಳುತ್ತಾನೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ಜೇಮ್ಸ್ 1:26. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಪ್ರೇರೆ ಇಲ್ಲಿ ಚೆಕ್ ಮಾಡಿ, ನೀವು ನೀತಿವಂತರು ಅಪರಾಧಿಗಳು ಬಾಯ ಮಾತಿನಲ್ಲಿಯೇ ಗೊತ್ತಾಗುತ್ತದೆ. ಹಾಗಾದ್ರೆ ನಾನು ನೀತಿವಂತರು, ನಾನು ಎಷ್ಟು ನಂಬಿದ್ದೇನೆ, ನಾನು ಎಷ್ಟು ವರ್ಷ ವಿಶ್ವಾಸದಲ್ಲಿ ಬಾಯಲ್ಲಿ ಹೇಳಿಲ್ಲ, ಕ್ರಿಯೆ ತೋರಿ ಬಂದರೆ ದೇವರು ಆಶೀರ್ವಾದ ಮಾಡುತ್ತಾನೆ. ದೇವರ ದಯೆ ನಿಮ್ಮ ಬೆಳೆದರೆ ಸೈತನನ್ನು ನಿಮ್ಮ ಮುಂದೆ ನಿಲ್ಲಕ್ಕೆ ಭಯಪಡುತ್ತಾನೆ. ಯಾಕೆ ನಿಮ್ಮ ನೀತಿವಂತಿಕೆಯು ಮಧ್ಯಾಹ್ನದ ಸೂರ್ಯನ ಬೆಳಕಿನಾಗೆ ಸೈತನ ಮೇಲೆ ಅದು ಪ್ರಜ್ವಲಿಸುವಾಗ ಸೈತನ ಕಣ್ಣು ಕುರುಡಾಗ್ತೇವೆ. ಅದು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬಂದರು, ಅವನು ಬಿಲ್ಲು ಮಾಡಕ್ಕೆ ಬಂದರು, ಅವನಿಗೆ ಎಲ್ಲಿಗೆ ಹೊಡಿಲಿಕ್ಕೆ ಗೊತ್ತಾಗಿದೆ, ಅವನು ಯಾರಿಗೂ ಹೊಡಿದುಕೊಂಡು ಹೋಗ್ತಾನೆ, ನಿಮಗೆ ಹೊಡಿಲಿಕ್ಕೆ ಆಗುದಿಲ್ಲ. ಯಾಕೆ ನಿಮ್ಮ ನೀತಿವಂತಿಕೆಯು ಮಧ್ಯಾಹ್ನದ ಸೂರ್ಯನ ಬೆಳಕಿಗೆ ಆಗಿದ್ದರೂ ಎಷ್ಟು ಪ್ರವಹಿಸುತ್ತದೆ. ಅದು ಯಾವ ನೀತಿವಂತನು? ನೀತಿವಂತನು ತನ್ನ ನಾಲಿಗೆಗೆ ಕಡಿವಾಣ ಹಾಕ್ತಾನೆ. ನಿಮ್ಗೆ ಗೊತ್ತಿರುತ್ತದೆ, ಇವತ್ತು ಯಾವ ಮನುಷ್ಯನಿಗೆ ತಮ್ಮ ನಾಲಿಗೆ ಕಡಿವಾಣ ಹಾಕಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರು ಸ್ತೋತ್ರ, ಆತನು ಯೇಸು ಕ್ರಿಸ್ತನ ಮುಖಾಂತರ ತನ್ನ ಪವಿತ್ರ ಆತ್ಮನನ್ನು ಸಂತ ಸಪ್ತಮದಿಂದ ಕೊಟ್ಟಿದ್ದಾನೆ. ಆ ಪವಿತ್ರ ಆತ್ಮನು ಬರುವಾಗ ನಾಲಿಗೆ ರೂಪದಲ್ಲಿ, ಬೆಂಕಿ ರೂಪದಲ್ಲಿ ಶಿಷ್ಯರ ಮೇಲೆ ಬಂದು ಫಸ್ಟ್ ಕೊಟ್ಟ ಗಿಫ್ಟ್ ಅನ್ಯ ಭಾಷೆ ಗಿಫ್ಟ್ ಆಗಿದೆ. ಇವತ್ತು ನಿಮ್ಮ ನಾಲಿಗೆ ಕಡಿಮೆ ಹಾಕಲಿಕ್ಕೆ ನಿಮಗೆ ಆಗುವುದಿಲ್ಲ ಎಂಬುದಕ್ಕೆ ಅವರ ಆತ್ಮ ನಿಮಗೆ ಅನ್ಯ ಭಾಷೆ ಕೊಟ್ಟಿದ್ದಾನೆ. ಯಾರು ಅನ್ಯ ಭಾಷೆ
ಕಡಿಮೆ 2 ಗಂಟೆ ಪ್ರಾರ್ಥನೆ ಮಾಡುವುದಾದ್ರೆ 100% ನೀವು ನೀತಿವಂತರಾಗಲು ನಿಮ್ಮ ನಾಲಿಗೆ ತಪ್ಪು ಮಾತನಾಡಲಿಕ್ಕೆ, ಯಾರ ಬಗ್ಗೆ ಚಾಡಿ ಮಾತನಾಡಲಿಕ್ಕೆ, ಯಾರ ಬಗ್ಗೆ ತೀರ್ಪು ಮಾಡಲಿಕ್ಕೆ, ಯಾರ ನಿಲ್ಲಿಸಲಿಕ್ಕೆ ಪವಿತ್ರದ ಕಡಿಮೆಯನ್ನು ನೀವು ಅನುಭವ ಮಾಡುತ್ತೀರಿ. ಅದಕ್ಕೆ ಅನ್ಯ ಭಾಷೆ ಬರೆದರೆ ಕೊಟ್ಟಿದ್ದಾರೆ, ಒಂದು ಅನ್ಯ ಭಾಷೆ ಗಿಟ್ಟಿದ್ದಾರೆ. ಅದನ್ನಷ್ಟೇ ಪ್ರೇರಣೆ ಬಗ್ಗೆ ಯಾಕೋಬ ಹೇಳ್ತಾನೆ 3ನೇ ಅಧ್ಯಾಯ 8ನೇ ವಾಕ್ಯ ಯಾರು ಓದಿಕೊಳ್ಳಿದೆ? ಜೇಮ್ಸ್ 3:8. ಯಾಕೋಬ 3ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ಅಲ್ಲಿ ಯಾಕೋಬ ಹೇಳ್ತಾನೆ ಯಾವ ಮನುಷ್ಯನಿಗೆ ತನ್ನ ನಾಲಿಗೆಯನ್ನು ಅಧೀನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ನೀವು ನೀತಿವಂತರಾಗಬೇಕಾದ್ರೆ ಏನು ಮಾಡಬೇಕು? ಆಗುವುದಿಲ್ಲ ಮನೆಗೆ ಪಾಪ ಮಾಡದಿರುವುದಾ? ಯಾಕೆ ಹೇಳ್ತಾನೆ ತನ್ನ ನಾಲಿಗೆ ಕಡಿಮೆ ಹಾಕಿಕೊಳ್ಳದವನು ಅವನ ಭಕ್ತಿ ನಿಲ್ಲಿಸುವುದಾಗದೆ ದೇವರ ಹತ್ರ ಬೇಡಿದ್ರೆ ನನಗೆ ಅನ್ಯ ಭಾಷೆ ಕೊಡು. ಒಂದಿದ್ದಾದ್ರೆ ಅಟ್ಲೀಸ್ಟ್ 2 ಗಂಟೆ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನೀವು ಅನುಭವ ಮಾಡ್ತೀರಿ. ಇಡೀ ದಿನ ಯಾರು ನಿಮ್ಮ ಹತ್ರ ಬಂದು ಚಾಡಿ ಮಾತನಾಡೋರು, ಇನ್ನೊಬ್ಬರು ದೂರವಾಗೋರು, ತೀರ್ಪು ಮಾಡೋರು, ನಿಮ್ಮ ನಾಲಿಗೆ ಅದು ಪಾಪ ಮಾಡಲಿಕ್ಕೆ ಪವಿತ್ರಾತ್ಮನ ಕಂಟ್ರೋಲು ನಿಮಗೆ ಗೊತ್ತಾಗ್ತಿದೆ. ನಿಮಗೆ ಗೊತ್ತದು ಮಾಡಬಾರದು. ನೀವು ಜಾಸ್ತಿ ಮಾತನಾಡೋದಿಲ್ಲ. ಮಾತಿನಲ್ಲಿ ನೀವು ಭಾರಿ ಜಾಗೃತ ಮಾತನಾಡ್ತೀರಿ. ಯಾಕಂದ್ರೆ ಮಾತಿನಲ್ಲಿ ಉಂಟು ಸತ್ಯ ಉಂಟು. ನಮ್ಮ ನಾಲಿಗೆಯಲ್ಲಿ ಜೀವನ ಉಂಟು, ಮರಣ ಉಂಟು, ಆಶೀರ್ವಾದ ಉಂಟು, ಶಾಪ ಉಂಟು. ಒಂದು ಎಕ್ಸಾಂಪಲ್ ಕೊಡ್ತೇವೆ. ಇನ್ನು ಕೆಲವು ವಾಕ್ಯಗಳಲ್ಲಿ ಒಂದು ಎಕ್ಸಾಂಪಲ್ ಅರ್ಥ ಮಾಡಲಿಕ್ಕೆ. ಒಂದು ನಾನು ದೇವರ ಸೇವೆಗೆ ಬಂದಿರುವಾಗ ಒಂದು ಸ್ತ್ರೀಯು ಪ್ರೇರೆ ಬೆಳಿಗ್ಗೆ ಫೋನ್ ಮಾಡಿ, ಪಾಸ್ಟರ್ ಬೆಳಿಗ್ಗೆ ನಾನು ಎದ್ದು ಹೇಳುವಾಗ ನನ್ನ ತಲೆ ಹತ್ರ ಮೇಣದ ಬತ್ತಿ ಇತ್ತು ಮತ್ತು ತನ್ನ ಕಾಲಿನ ಹತ್ರ ಮ್ಯಾಚಸ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಬೆಂಕಿಯ ಪಟ್ಟಿಗೆ ಇತ್ತು. ಅದು ಏನು ಪಾಸ್ಟರ್ ಕಡೆ ಅವರ ಗುಟ್ಟು ನನಗೆ ಹೇಳಿಲ್ಲ. ನಾನು ಆಯ್ತು ಪ್ರಯತ್ನ ಮಾಡುವಾಗ ನನಗೆ ಪ್ರಕಟ ಮಾಡಿದ್ರೆ, ನೀವು ರಾತ್ರಿ ಜಗಳ ಮಾಡಿದ್ದೀರಾ, ಜಗಳ ಮಾಡಿಕೊಂಡು ಸಾವನ್ನು ಬಯಸಿದರೆ ಅದನ್ನು ಲಾಸ್ಟಿಗೆ ಪಕ್ಕ ಒಪ್ಪಲಿಲ್ಲ. ಲಾಸ್ಟ್ ಯಾವುದು ಪಾಸ್ಟರ್ ಅವರ ಗಂಡ ಬಿಟ್ಟು ಹೋಗಿದ್ದಾರೆ. ಮಗ ಇದ್ದ, ನಾನು ಮಗನೊಟ್ಟಿಗೆ ಜಗಳ ಮಾಡಿಕೊಂಡು ಮಗ ತುಂಬಾ ಜಗಳ ಮಾಡಿದ ಮತ್ತು ನನಗೆ ಇಷ್ಟ ಇದನ್ನು ಸಾಯುವನ್ನೇ ಅಪೇಕ್ಷಿಸಿದೆ. ಸಾಯಲಿಕ್ಕೆ ನಾನು ತುಂಬಾ ಸಾರಿ ಮಾತನಾಡಿದೆ. ಅದಕ್ಕೆ ನಾನಿದೆ ಅದಕ್ಕೆ ಸೈತಾನನು ಬಂದನು. ಸಾವಿನ ಅರ್ಥ ನಮ್ಮ ಎಲ್ಲಿ ಯಾರು ಸತ್ತಾರೆ ಏನಾದ್ರು ಗೊತ್ತಿಲ್ಲ. ಏನಾದ್ರು ಮುಂದೆ ಯಾವ ಜಾತಿ ಏನ್ ಮಾಡ್ತಾರೆ, ಒಂದು ಮೇಣದ ಬತ್ತಿ ಅಥವಾ ಉಗುರು ಅಗರಬತ್ತಿಯನ್ನು ಉಳಿತಾರೆ ಮತ್ತು ಕಾಲಿನ ಆದ್ಮೇಲೆ ಸೈತನ್ ಬಂದ. ಆದ್ರೆ ಯಾರೊಬ್ಬರು ಅಂದ್ರೆ ನಾನು ಸಾವಿರ ಪ್ರಾರ್ಥನೆ ಕವರಿಂಗ್ ಇದ್ದ ನಿಮಿತ್ತಾಗಿ ಸೈತನ್ ಬರೀ ಒಂದು ಗುರುತು ತೋರಿಸಿ ಮೇಣದ ಬತ್ತಿ ಮತ್ತು ಮ್ಯಾಕ್ ಬಿಟ್ಟು ಅದನ್ನು ನಿಮ್ಮನ್ನು ಮುಟ್ಲಿಲ್ಲ. ಹಾಗಾದ್ರೆ ನಾನು ನಿಮ್ಗೆ ಪ್ರಾರ್ಥನೆ ಮಾಡಿದ ಮುಟ್ಲಿಲ್ಲ. ಆದ್ರೆ ಇನ್ನು ಮುಂದೆ ಜಾಗೃತರಾಗ್ರಿ. ಬಾಯಿಯಲ್ಲಿ ಯಾವತ್ತಿಗೂ ಮರಣವಾಗಲಿ ರೋಗವ ಅನೇಕರು ರೋಗವನ್ನು ಮಾತನಾಡ್ತಾರೆ. ಡಾಕ್ಟರ್ ಹೋಗಬೇಕು, ಮೆಡಿಸಿನ್ ಮಾಡಬೇಕು. ನಾವು ಕ್ಯಾರ್ಲೆಸ್ ಮಾಡಲೇಬಾರದು. ಯಾಕಂದ್ರೆ ದೇವರ ಡಾಕ್ಟರ್ ಇಟ್ಟಿದ್ದಾರೆ, ಅವರಿಗೆ ನಾವು ಸ್ತೋತ್ರ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಆದ್ರೆ ಅವರು ಕೊಟ್ಟ ರಿಪೋರ್ಟ್ ಅನ್ನು ಪದೇ ಪದೇ ನಾವು ಅರಿಕೆ ಮಾಡೋದು. ನಾವು ಅರಿಕೆ ಮಾಡಬೇಕು. ಯೇಸುವಿನ ಪಾತ್ರ ಗುಣವಾಗಿದೆ. ಅವ್ರು ಎಂತ ಹೇಳಿದ್ರು ಸಹ ಅವರ ಕಾರ್ಯ ಮಾಡ್ಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಡಬೇಕು. ಆದ್ರೆ ನಮ್ಮ ದೇವರು ಅವರ ಮುಖಾಂತರ ಅದ್ಭುತಗಳು ಮಾಡುವನು ಆಗಿದ್ದಾನೆ. ಆದ್ರೆ ನಾವು ಅನೇಕ ದೇವರ ಮಕ್ಕಳು ಕಾಯಿಲೆಗಳು ಬರ್ತವೆ. ಕೆಲವು ಕಾಯಿಲೆಗಳು ಕಾರಣ ಇದ್ದು ಕಾರಣವಿಲ್ಲದೆ ಬರಬಹುದು, ಕೆಲವು ಏಜ್ ಪ್ರಾಬ್ಲಮ್ ನಲ್ಲಿ ಬರಬಹುದು. ಆದ್ರೆ ಡಾಕ್ಟರ್ ಹೋಗಿ ಮೆಡಿಸಿನ್ ಮಾಡಿ ಡಾಕ್ಟರ್ ಇಲ್ಲದನ್ನೇ ಮಾತನಾಡುತ್ತಾರೆ. ಅಲ್ಲಿ ಸೈತನ್ನು ನಿಮ್ಗೆ ಗುಣ ಹೋಗೋ ಬದಲು ರೋಗ ಜಾಸ್ತಿ ಮಾಡ್ತಾರೆ, ಬದುಕೋ ಬದಲು ಸಾವು ತರುತ್ತಾನೆ. ಅದಕ್ಕೆ ನಿಮ್ಮ ನಾಲಿಗೆಯನ್ನು ಕಡಿಯನ್ನು ಹಾಕಬೇಕಾದ್ರೆ 2 ಗಂಟೆಯಾದರೂ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಿಮ್ಮ ನಾಲಿಗೆ ಕಡಿಮೆ ಹಾಕಲಿಕ್ಕೆ ಮತ್ತು ನೀತಿವಂತರಾಗಲಿಕ್ಕೆ ಸಾಧ್ಯವಾಗ್ತದೆ. ಬರೇ ಈಗ ವಾಕ್ಯ ನೋಡಿದ್ರೆ ಮತ್ತೆ ಸುವಾರ್ತೆ 12ನೇ 36 ಮತ್ತು 37ನೇ ವಾಕ್ಯ. ಮಾಥ್ಯೂ ಗಾಸ್ಪಲ್ 12:36 and 37 verses. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು. ಆಗ್ಬೋದು ಜೋಕ್ ಇದ್ದು ದೇವರ ಮಕ್ಕಳು ಜೋಕ್ ಮಾಡಿದ್ರು ಸಹ ಅರ್ಥಭರಿತವಾಗಿ ದೇವರ ಮಹಿಮೆ ಬರೋ ರೀತಿ ಮಾತನಾಡಿ ತೊಂದರೆ ಇಲ್ಲ. ಆದ್ರೆ ಲೋಕದಲ್ಲಿ ಡಬಲ್ ಮೀನಿಂಗ್ ಇಟ್ಟುಕೊಂಡು ಜೋಕ್ ಮಾಡಿದ್ರು ಸಹ ಸೈತನು ಅದರ ನಮಗೆ ಬರುತ್ತಾನೆ ನೆನಪಿಟ್ಟಿದ್ದಾರೆ. ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು. ನೀವು ನಿಜವಾಗಿ ನೀತಿವಂತ ಹೌದಾದ್ರೆ ಪ್ರಾರ್ಥನೆ ಮಾಡ್ತೀರಿ, ಗ್ಯಾರಂಟಿ. ಮತ್ತೆ ಪ್ರಾರ್ಥನೆ ಮಾಡಿದಷ್ಟಲ್ಲ ನಿಮ್ಮ ನಾಲಿಗೆ ಬಗ್ಗೆ ನೀವು ಎಚ್ಚರಿ ಇರ್ತೀರಿ. ನೀವು
ಮಾತನಾಡಿಕೆ ಗಡಿಬಿಡಿ ಮಾಡುದಿಲ್ಲ. ಮೊದಲು ಕೇಳುತ್ತೀರಿ, ನಿಧಾನವಾಗಿ ಮಾತನಾಡು. ಕೋಪ ಮಾಡುವುದಿಲ್ಲ ಸಹ ನಿಧಾನವಾಗಿ ಕೋಪ ಮಾಡ್ತೀರಿ. ಕೋಪ ಮಾಡಿ ಪಾಪ ಮಾಡುದಿಲ್ಲ, ಕೋಪ ಮಾಡಿ ಬೈಯುವುದಿಲ್ಲ, ಕೋಪ ಮಾಡಿ ಸಭ್ಯುದಿಲ್ಲ. ಬುದ್ಧಿಗೆ ಕೋಪ ಮಾಡಿದಾಗ ನೀತಿಯಲ್ಲಿ ಕೋಪ ಮಾಡ್ತೀರಿ. ಯಾಕೆ? ನಿಮ್ಗೆ ಗೊತ್ತಿರ್ತಾರೆ ನೀವು ನೀತಿವಂತರು. ಸುಮ್ಮನೆ ಆಡುವ ಪ್ರತಿಯೊಂದು ಮಾತು ನಾವು ಉತ್ತರವಾದ ಅರ್ಥ. ಒಂದು ವೇಳೆ ಕೋಪ ಮಾಡಿ ಕೆಲವರು ಕೋಪ ಮಾಡ್ತಾರೆ, ಎಲ್ಲ ಸಿಕ್ಕಾಪಟ್ಟ ಬೈಯುತ್ತಾರೆ, ತನ್ನ ಮೇಲೆ ಸಂಪಿಸ್ತಾರೆ, ತನ್ನ ಕುಟುಂಬ ಮೇಲೆ ಸಂಪಿಸ್ತಾರೆ, ಮಾತಾಡ್ತಾರೆ. ನಂತರ ಕೋಪ ಇದ್ದು ಹೋದ ನಂತರ ಅವರಿಗೆ ನೆನಪಿಡಿದ್ರೆ ಏನೋ ಮಾತಾಡಿದ್ರು ನೆನಪಿಡಿದ್ರೆ ಅಯ್ಯೋ ಕೋಪಟ. ಆ ಮಾತು ಯೇಸು ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾರೆ ಅಂದ್ರೆ ಅದು ಒಪ್ಪಿಕೊಳ್ಳದಿದ್ರೆ ಆ ಮಾತು ಮಧ್ಯ ಆಕಾಶದಲ್ಲಿ ಸೈತಾನನ್ನು ಇಟ್ಟುಕೊಳ್ಳುತ್ತಾನೆ. ಮತ್ತೆ ಸೈತಾನ ಮಾಡ್ತಾನೆ ಏನೇನು ಮಾತ್ರ ಆ ಪ್ರಕಾರವೇ ಅಟ್ಯಾಕ್ ಮಾಡಲಿಕ್ಕೆ ಬರುತ್ತಾನೆ. ಅದಕ್ಕೋಸ್ಕರ ಪ್ರೇರೆ ನೀವು ನೀತಿವಂತರು ಹೌದಾ? ಬಾಯಿ ಮಾತನಾಡಿ ಬರಬೇಕಾದ್ರೆ ಮೊದಲ ವಾಕ್ಯ ಓದಿ. ಈಗ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ. ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ನಿನ್ನ ಮಾತುಗಳಿಂದಲೇ ಅಪರಾಧಿ ತೀರ್ಪು ಹೊಂದುವಿ ಅಂದನು. ಆಮೇನ್. ಇನ್ನು ಸೀಕ್ರೆಟ್ ನಿಮಗೆ ನಾನು ಹೇಳ್ಕೊಡ್ತೇನೆ ಬ್ರೇ. ನಿಮಗೆ ನಿಜವಾಗಿ ನೀವು ನೀತಿವಂತರಾಗಲಿಕ್ಕೆ ಮನಸ್ಸುಂಟು ಎಲ್ಲರಿಗೆ? ಆಶೆ ಬೇಕಾ? ದೇವರ ದಯ ಬೇಕಾ? ಆದ್ರೆ ಬೆಳಗ್ಗೆ ಎದ್ದ ಕೂಡಲೇ ಮನ ಕಾಡಿಕೊಂಡು ಕೈ ಮೇಲೆ ಮಾಡಿ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ಇನ್ನ ಸದ ಪ್ರತಿಯೊಂದು ಅಂಗ, ಯಾವ ಅಂಗ ಬಲಹೀನ ಉಂಟು ಅದು ಕೈ, ಕಾಲು, ನಾಲಿಗೆ, ಮನಸ್ಸು, ಅಲತ್ಯವ, ತಂದೆ, ಮಗ, ಹೋಗದ ಇಸುವೆ ಈ ಎಲ್ಲ ಸದ್ದ ಅಂಗಗಳು ನಿನಗೆ ಒಪ್ಪಿಸಿಕೊಡುತ್ತೇನೆ. ಇವತ್ತು ದಿನ ಪರಿಶುದ್ಧಾತ್ಮನೇ ನನಗೆ ಪಾಪ ಮಾಡಲಿಕ್ಕೆ ಬೇಡ. ನನ್ನ ಅಂಗಗಳು ನೀತಿವಂತಿಕೆ ಕರ್ತವ್ಯಗಳು ಮಾಡಲು ಸಮರ್ಪಣೆ ಮಾಡ್ತೇನೆ. ನಿನ್ನ ಕೃಪೆ ಕೊಡು ಎಂಬುದಾಗಿ ಈ ಮೊದಲು ಬುದ್ಧಿಯಲ್ಲಿ ಸಂಪೂರ್ಣ ಪ್ರಾರ್ಥನೆ ಮಾಡಿ, ಅನಂತರ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. ಆಗ ಇಡೀ ದಿನ ನಿಮ್ಮ ನಾಲಿಗೆಯಲ್ಲಿ ಪಾಪ ಮಾಡಲಿಕ್ಕೆ ಪವಿತ್ರ ಕೊಕ್ಕೆ ಹಾಕಿಕೊಳ್ಳುತ್ತಾನೆ. ಮತ್ತೆ ನಿಮ್ಮ ಮಾತಿನಲ್ಲಿ ನೀತಿವಂತರಾಗ್ತೀರಿ. ನಿಮ್ಮ ಮಾತಿನ ಪಾವ ಇರ್ತದೆ. ನಿಮ್ಮ ಮಾತಿನಲ್ಲಿ ಬರದೆ ಒಂದು ಬೆಟ್ಟ 100% ಹೋಗಿ ಸಮುದ್ರದಲ್ಲಿ ಬೀಳುತ್ತದೆ. ಅಷ್ಟು ಪವರ್ ನಿಮ್ಮಲ್ಲಿರ್ತೀರಿ. ನಿಮ್ಮ ಮಾತಿನಲ್ಲಿ ಸೋಟಗಳು ಅವರ ಜೀವ ಬರುತ್ತದೆ. ಒಂದು ವೇಳೆ ಕರೆಯುವಲ್ಲಿದ್ದರೆ ನೀವು ನೀತಿವಂತ ಅಲ್ಲ ಎಂಬುದಾಗಿ ದೇವರ ವಾಕ್ಯ ಅತಿ ಸ್ಪಷ್ಟಪಡಿಸುತ್ತೆ. ಮತ್ತೆ ಇನ್ನೊಂದು ವಾಕ್ಯ ಎಕ್ಸಾಂಪಲ್ ನೋಡಿದ್ರೆ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1 Peter 3:10-12. 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ರಿಂದ 12 ವಾಕ್ಯ. ಜೀವದಲ್ಲಿ ಸಂತೋಷ ಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನೇ ನುಡಿಯದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಏನಿದಪ್ಪ ಸಭ್ಯತನು? ಜೀವನದಲ್ಲಿ ಸಂತೋಷ ಬೇಕಾ? ಸೂದಿಗಳು ಬೇಕಾ? ಆರೋಗ್ಯ ಬೇಕಾ? ಆರ್ಥಿಕ ಸಮೃದ್ಧಿ ಬೇಕಾ? ಸಾಲದಿಂದ ಬಿಡುಗಡೆ ಮಿರಾಕಲ್ ಆಗಬೇಕಾ? ಪ್ರಾರ್ಥನೆ ಬೇಕಾ? ಆದರೆ ನಮ್ಮ ನಾಲಿಗೆಯನ್ನು ವಂಚನೆಯ, ಅಪನಂಬಿಕೆಯ ಅಂತೆಲ್ಲ ಮಾತನಾಡಿದ ತುಟಿ ಬಿಗಿ ಹಿಡಿಯಲಿ. ಆದರೆ ನಮಗೆ ಆಗುತ್ತಿಲ್ಲ. ಬೆಳಿಗ್ಗೆ ಜಾವ ಮನ ಕಾಲಿಕೊಂಡು ಪವಿತ್ರಾತ್ಮನೇ ನಿನ್ನ ಕೃಪೆ ಕೊಡು, ನನ್ನ ನಾಲಿಗೆಯನ್ನು ನನ್ನ ಕೊಕ್ಕೆ ಹಾಕು, ನನ್ನ ನಾಲಿಗೆಯನ್ನು ಕಂಟ್ರೋಲ್ ಇಡು ಪವಿತ್ರಾತ್ಮನೇ. ನನಗೆ ನಾಲಿಗೆ ಪಾಪ ಅನೇಕ ವಿಶ್ವಾಸ, ನಾಲಿಗೆಯಲ್ಲಿ ಅನೇಕ ಪಾಪಗಳು ಮಾಡಿಕೊಂಡು ಅನೇಕ ಆಶೆ ಅವರು ಕಳೆದುಕೊಂಡು ಸೈತನ ಆಕ್ರಮಣಗೆ, ಸೈತನ ಅಟ್ಯಾಕ್ಗೆ ಒಳಗಾಗ್ತಾರೆ. ಮತ್ತೆ ಯಾಕೆ ಬಂತು? ಯಾರು ದೂರ ಬೇಡಿರಿ, ನಿಮಗೆ ದೂರಿಕೊಳ್ಳಿ. ಯಾಕಂದ್ರೆ ನೀವು ಬಾಯಿ ಮಾತು ನೀತಿವಂತರಿದ್ರಿ, ಕ್ರಿಯೆ ಇಲ್ಲಿ ನೀವು ನೀತಿವಂತ ಅಪರಾಧಿಗಳಾಗಿ ಅನೀತಿವಂತ ಸೈತನಿಗೆ ನೀವೇ ಅವಮಾನ ಮಾಡಿ ಅವನು ಬರುವಾಗ ಅವನು ಸುಮ್ಮನೆ ಬರ್ತಾನ? ಅವನು ಬರುವವನು ಕಲ್ಲನು. ಅವನು ಬಂದು ಕದಿಯುತ್ತಾನೆ, ಹಾಳು ಮಾಡ್ತಾನೆ, ನಾಶ ಮಾಡ್ತಾನೆ, ಕೊಂದು ಹೋಗ್ತಾನೆ. ಯಾರು ಮಾಡೋದು? ಸೈತ. ಯಾರು ಅವನನ್ನು ಕರೆದದ್ದು? ನಿಮ್ಮ ನಾಲಿಗೆ. ಅದಕ್ಕೆ ಇಲ್ಲಿ ಪೇತ್ರ ಹೇಳ್ತಾರೆ, ಅಂತ ಆನಂದ ಓದಿ. ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಸಮಾಧಾನ ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಸೈತನಿಗೆ ಗಂಡ ಹೆಂಡತಿ ಸಂತೋಷವಿರುವುದು, ಸಮಾಧಾನ ಇರುವುದು, ಅದು ಸುರಿದ ಮದುವೆ ಆ ಪ್ರೀತಿ, ಅದೇ ಪ್ರೀತಿ ಕಡೆ ತನಕ ಮುದುಕರಾಗುವ ಅದೇ ಪ್ರೀತಿಯಲ್ಲಿ ಇರುವುದು ಸೈತನ ಭವಿಷ್ಯವಿಲ್ಲ. ಮತ್ತೆ ಶುರುವಿನಲ್ಲಿ ಏನು ಭಾರಿ ಪ್ರೀತಿಯ ಲವ್ ಯು ಬಾರಿ ಮುದುಕಾಗುವಾಗ ಪ್ರೀತಿ ಕಡಿಮೆ. ಯಾಕೆ? ಸೈತನಿಗೆ ಬೇಕು ನಿಮ್ಮ ಕುಟುಂಬ ಹಾಳು ಮಾಡಲಿಕ್ಕೆ, ನಿಮ್ಮ ಮಕ್ಕಳನ್ನು ಹಾಳು ಮಾಡಲಿಕ್ಕೆ. ಹಾಗಾದರೆ ಪ್ರೇರೆ ಸಮಾಧಾನ, ಪ್ರೇರೆ ಜಗಳಕ್ಕೆ ಆಸ್ಪತ್ರೆಗಳು ಸೈತನಿಂದ ತರ್ತಾರೆ. ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಜಗಳಕ್ಕೆ ಪ್ರೇರಣೆ ತರುವಾಗ ನಿಮ್ಮ ನಾಲಿಗೆ ಏನು ಪವಿತ್ರಾತ್ಮ ಒಪ್ಪಿಸಿಕೊಳ್ಳುವುದಾದರೆ, ನೀವು ನೀತಿವಂತ ಹೋದರೆ, ನೀವು ಏನು ತೀರ್ಮಾನ ಮಾಡಿದ್ರೆ ಏನೇ ಆಗಲಿ ಸೈತನಿದ್ದಾನೆ. ಟೆಂಪ್ಟೇಷನ್ ಬರುತ್ತವೆ, ಆದ್ರೆ ಪವರ್ ಓವರ್ಕಮ್ ಪವರ್ ಯಾರ ಹತ್ರ ಉಂಟು? ನಮ್ಮ ಹತ್ತಿರ ಉಂಟು. ಯಾಕೆ? ಬೆಳಗಿನ ಜಾವ ನನ್ನ ನಾಲಿಗೆಯನ್ನು ಪವಿತ್ರಾತ್ಮ ಅಧೀನ ಮಾಡಿದ್ದೇನೆ ನಾನು.
ಆದ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. ನನ್ನ ನಾಲಿಗೆಗೆ ಪವಿತ್ರ ಅಭಿಷೇಕ ಇರುವಾಗ ನನಗೆ ಕೋಪ ಮಾಡಿಕೊಂಡು ಜಗಳಕ್ಕೆ ಪ್ರಯತ್ನ ಮಾಡಿಕೊಂಡು ಸಮಾಧಾನ ಮಾಡಿಗೆ ದೇವರು ಬಿಡುವುದಿಲ್ಲ. ಅದೇ ಸಮಾಧಾನ ಪ್ರಯತ್ನ ಪಡಲಿ. ಯಾಕೆ ಅನ್ನೋವಾಗ ನೋಡಿ, ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಯಾಕೆಂದರೆ ಕರ್ತನು ಯಾರು ಸಮಾಧಾನ ಪಡಿಸುತ್ತಾರೋ, ಯಾರನ್ನ ಅವರು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂದು ಬರ್ತದೆ. ಯಾರು ಕೆಡುಕರು? ಯಾರು ನನಗೆ ಕಡಿಮೆ ಆಗ್ತದಲ್ಲ, ಕೋಪ ಬಂದ ಕೂಡಲೇ ಆಯ್ತು ಎಂತೆಂತ ಮಾತನಾಡಿದ್ರೆ ಕೆಲವರು ರೆಕಾರ್ಡ್ ಮಾಡಿದ್ರೆ ಕೈಲಿ ಬೇಸರ ಅನ್ಕರಿಸಿ ಕೆಲವರು ಮಾತನಾಡ್ತಾರೆ. ಕೂಡಲೇ ಒಂದು ಕ್ಷಣಕ್ಕೆ ಬಿಪಿ ಏರಿತಾ ಇರ್ತಾರೆ. ಆದರೆ ದೇವರಂತಾನೆ ನಿನ್ನ ಬಿಪಿ ಸಮಸ್ಯೆ ಅಲ್ಲ, ನಿನ್ನ ಕೋಪ ಸಮಸ್ಯೆ. ಕೆಡುಕರಿಗೂ ಕರ್ತನ ಕೋಪದ ಮುಖವುಳ್ಳವನಾಗಿರ್ತಾನೆ. ದೇವರ ಮೇಲೆ ನನ್ನ ಬಿಪಿ ಉಂಟು, ಅದು ಏನೋ ಆಗ್ತದ, ನೀವು ಬಲಹೀನರು. ಯಾವಾಗ ಹೇಗೆ ಬಲಹೀನದುಂಟು ಮೊಣಕಾಲು ಮುಂದೆ ಅಂತವ್ರೆ 2 ನಿಮಿಷ ಹೋದರೂ ಸಮರ್ಪಣೆ ಪ್ರಾರ್ಥನೆ ಮಾಡಿ ಮತ್ತು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಅವರ ಆತ್ಮನು ನಿಮಗೆ ನಿಜವಾಗಿ ಸಮರ್ಪಣೆ ಪ್ರಾರ್ಥನೆ, ಬುದ್ಧಿಯಲ್ಲಿ ಮಾಡುವಂತಹ ಸಮರ್ಪಣೆ ಪ್ರಾರ್ಥನೆ ಏನು ಪ್ರತಿಜ್ಞೆ ಮಾಡಿದ್ದೇವೆ ನಾವು ಉಪಯೋಗಿಸೋದು ದೇವರ ಆತ್ಮನು ದೇವರಿಗೆ ಬೇಕು. ಅದು ಸಮರ್ಪಣೆ ದೇವ ನಾನು ಈಗ ಹೇಳಿದ್ರೆ ನಾನು ಬಲಹೀನನು ನಿನಗೆ ಒಪ್ಪಿಸ್ಕೊಳ್ತೇನೆ, ನಿನ್ನ ಕೃಪೆ ಕೊಡಿ ಎಂದು ಹೇಳ್ತಾರೆ. ಡೆಪ್ಯೂಟಿ ಹೋಗಿದ್ರೆ ಕೃಪೆ ಕೊಡ್ತಾರೆ. ನಿಮ್ಗೆ 2 ಗಂಟೆ 4 ಗಂಟೆ ಪ್ರೇರಣೆ ಮಾಡಿ ನಿಮ್ಗೆ ಕೃಪೆ ಕೊಡ್ತಾರೆ. ಒಪ್ಪಿಸಿಕೊಳ್ಳಬೇಕು. ಸಮರ್ಪಣೆ ಮಾಡುವುದು ನಿಮ್ಮ ವ್ಯಕ್ತಿಯ ಜವಾಬ್ದಾರಿ ಆಗಿದೆ. ಮನಸ್ಸಿದ್ದವಾಗಿ ಸರಿ, ಮನಸ್ಸನ್ನು ಒಪ್ಪಿಸಬೇಕು. ದೇಹವನ್ನು ಟ್ರೈನ್ ಮಾಡಬೇಕು. ಆಗ ಮಾತ್ರ ದೇವರನ್ನು ಹೊಳಂದುತ್ತೀರಿ. ಆಗ ನಿಮ್ಮ ನಾಲಿಗೆ ಕರುಣಾಗ್ತೀರಿ, ನೀತಿವಂತರಾಗ್ತೀರಿ. ಎಲ್ಲ ಆಶೀರ್ವಾದವು ನಿಮಗೆ ಉಂಟು. ದೇವರ ಧೈರ್ಯ ಪ್ರತಿಯೊಂದು ಸಮಯದಲ್ಲಿಯೂ ನೀವು ಅನುಭವ ಮಾಡಿ. ನಾನು ಅನುಭವ ಮಾಡ್ತೇನೆ. ಎಲ್ಲ ಸಾಕ್ಷಿಯಲ್ಲಿ ಟೈಮ್ ಇಲ್ಲ, ನೀವು ಸಹ ಅನುಭವ ಮಾಡಿದ್ರು. ನಾನು ಇಷ್ಟು ಧೈರ್ಯ ಹೊರಲಿಕ್ಕೆ ನಾನು 35 ವರ್ಷ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ 1985 ಇಸವಿ ಅಕ್ಟೋಬರ್ ನಲ್ಲಿ ಅಂಗೀಕಾರ ಮಾಡಿದ್ರು. 35 ವರ್ಷ ಆಯ್ತು. ಆ 30 ವರ್ಷದಲ್ಲಿ ನಾನು ಅನುಭವ ಮಾಡಿದ್ರೆ ದೇವರ ದಯೆ ದೊಡ್ಡ ಗುರಾಣಿ ಅಂದ್ರೆ ನಾನು ಆವರಿಸಿಕೊಂಡಿದ್ದು. ಒಂದು ಎಕ್ಸಾಂಪಲ್ ಇದ್ದರೆ, ನಾನು ಬೊಂಬೆಯಲ್ಲಿ ನಾನು ಎಲೆಕ್ಟ್ರಿಷಿಯನ್, ನಾನು ಒಂದು ವೈರ್ ಮ್ಯಾನ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ಬೊಂಬೆಯಲ್ಲಿ 20 ಗಂಟೆ ಕರೆಂಟ್ ತೆಗೆಯದೆ ಕೆಲಸ ಮಾಡ್ಲಿಕ್ಕಿತ್ತು. ಕರೆಂಟ್ ತೆಗಿಲಿಕ್ಕಿಲ್ಲ, ಕರೆಂಟ್ ಚಾಲು ಕೆಲಸ ಮಾಡ್ಲಿಕ್ಕಿತ್ತು. ನಾನು ಆಗ 95 ಇಸವಿಯಲ್ಲಿ 84 ಇಸವಿಯಲ್ಲಿ ನಾನು ಒಂದು ಕಂಪನಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಜಾಯ್ನ್ ಆಗಿದ್ದೆ. ಆ ಎಲೆಕ್ಟ್ರಿಷಿಯನ್ ಸುಪ್ರಿಯರ್ ಎಲೆಕ್ಟ್ರಿಷಿಯನ್ ನನಗೆ ಅವರ ವೈರಿಂಗ್ ಬಗ್ಗೆ ಏನೂ ನನಗೆ ಪ್ಲಾನ್ ಕೊಡಿ, ಹೀಗೆ ಉಂಟು ಬಂದು ನಾನು ಗೊತ್ತು ನೋಸಬಹುದು. ನಾನು ಕೆಲಸ ಮಾಡುವಾಗ ಒಂದು ನಟ್ ಬೋಲ್ಟ್ ಆ ಒಂದು ಪ್ಲೇಟ್ ಮೇಲೆ ಬಿದ್ದು ಆ ಪ್ಲೇಟ್ ನಲ್ಲಿ ವೈರ್ ಅದು ಕೇಬಲ್ ಆಫ್ ಮಾಡಿತ್ತು ನನಗೆ ಗೊತ್ತಿಲ್ಲ. ನಾನು ಕೈ ಹಾಕುವಾಗ ನನಗೆ ನನ್ನ ರೋಮಕ್ಕೆ ಸ್ವಲ್ಪ ಇದು ಆಗಿತ್ತು. ನಾನು ಸ್ಕ್ರೂ ಡ್ರೈವರ್ ಹಾಕಿ ನೋಡುವಾಗ ಸಡನ್ ಆಗಿ ಆ ಒಂದು ವೇಳೆ ನನ್ನ ಬಾಡಿ ಟಚ್ ಆದರೆ 1 ಸೆಕೆಂಡ್ ಕಂಪನಿ ಇಡ್ತಾರೆ. ನಿಮ್ಮ ಅದೃಷ್ಟ ಒಳ್ಳೆದುಂಟು. 1 ಸೆಕೆಂಡ್ ಗೊಬ್ಬರ ಅಷ್ಟು ಪವರ್ಫುಲ್ ಎಲೆಕ್ಟ್ರಿಕ್ ಕರೆಂಟ್. ಇಷ್ಟು ಸಾಧಾರಣ 1 ಇಂಚು ದಪ್ಪದ 3 ಓಪನ್ ತಾಮ್ರದ ಕೇಬಲ್ ಹೊಡೆದರೆ ನಿಮ್ಮ ಅದೃಷ್ಟ 1 ಸೆಕೆಂಡ್ ಅಲ್ಲಿ ಮುಗಿದಾಗ್ತದೆ. ಆದರೆ ನಾನು ಈ ಸಭೆ ಮಾಡಿದಿಂದ ನಾನು ಬೆಳಗ್ಗೆ ಎದ್ದು ಪ್ರೇರಣೆ ಮಾಡ್ತಿದ್ದೆ, ಬೈಬಲ್ ತರ್ತಿದ್ದೆ. ಧೈರ್ಯರು ಅವರಲ್ಲಿ ಸಾಕ್ಷಿ ಇದ್ದರು. ಅವ್ರು ಹೇಳಿದ್ರು ನಿಜವಾಗಿ ಪೀಟರ್ ಯು ಆರ್ ಲೈಕ್ ಪರ್ಸನ್. ಅವರು ಇಷ್ಟು ಪವರ್ಫುಲ್ 1 ಸೆಕೆಂಡ್ ಅಲ್ಲಿ ಮುಗಿದರು. ನನ್ನ ದೇವರು ನನ್ನ ಕಾಪಾಡಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನನ್ನ ಅನುಭವದಲ್ಲಿ ಯಾವಾಗ ನೀವು ನೀತಿವಂತರು ಬರೀ ಬಾಯಿಯಲ್ಲ ಕ್ರಿಯೆಯಲ್ಲಿ ಇದ್ದರೆ ಅದು ಎಂತ ಕೆಲವರು ಬೇಕಾದ ತಪ್ಪು ಮಾಡಿಲ್ಲ, ಗೊತ್ತಿರೋ ತಪ್ಪುಗಳಾಗ್ತವೆ, ಗೊತ್ತಿರೋ ಸಂಗತಿ ಸಂಗತಿಗಳು ಬೇಕಾದ ಮಾಡಬೇಕಲ್ಲ ಆಕಸ್ಮಿಕ. ಅಂತ ಸಂದರ್ಭದಲ್ಲಿ ದೇವರ ದಯೆ ದೊಡ್ಡ ಗುರಾಣಿಂತೆ ಕೆಲವು ಸಂಗತಿಗಳು ಬೇಕಾದ ಮಾಡಿದ್ರೆ ಕೆಲವು ಏನ್ ಅಂತ ಇಲ್ಲ ಆಮೇಲೆ ಅದು ಅಂತ ಸಂದರ್ಭದಲ್ಲಿ ದೇವರ ದಯೆ ನಮ್ಮನ್ನು ಕಾಪಾಡುತ್ತದೆ. ಅದು ಬೇಕಾ? ಇಷ್ಟೇ ನಾಲಿಗೆಗೆ ಕಡಿಯವನ್ನ ಹಾಕುವವರು ಆಗಬೇಕು. ಈಗ 5ನೇ ಸಂಗತಿ, ದಿಕ್ಕಿಲ್ಲದವರಿಗೆ ಸಹಾಯ ಮಾಡುತ್ತಾನೆ. ನೀತಿವಂತನು ದಿಕ್ಕಿಲ್ಲದವರಿಗೆ ಸಹಾಯ ಮಾಡುತ್ತಾನೆ. ಯಾಕೋಬನ ನೋಡುವ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1:27. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧೇಯವರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ನೀತಿವಂತನು ಮಾಡ್ತಾನೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧೇಯವರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷ ಹತ್ತದಂತೆ ನೋಡಿಕೊಂಡಿರುವುದೇ ದೇವರ ಮುಂದೆ ದೇವರ ಸನ್ನಿಧಾನದಲ್ಲಿ ಶುದ್ಧವು ನಿರ್ಮಲ ಆಗಿರುವ ಭಕ್ತಿ. ಅವನು ನೀತಿವಂತನಾಗಿದ್ದಾನೆ. ಮತ್ತು ಈ ಕ್ರಿಯೆ ಮಾಡುವ ನೀತಿವಂತನನ್ನು ದೇವರು ಒಂದು ಎಕ್ಸಾಂಪಲ್ 100% ದೇವರ ದಯೆ ಅವನ
ಅವನಲ್ಲಿ ಬರ್ತದೆ ಯಾವಾಗ ನಾನು ನೋಡೋಕೆ ಕೀರ್ತನೆ 41ನೇ ಕೀರ್ತನೆಯಲ್ಲಿ 1-3 ವಾಕ್ಯ. Psalms 41 verse 1-3. ಕೀರ್ತನೆ 41 1-3 ವಾಕ್ಯ. ದಿಕ್ಕಿಲ್ಲದವನನ್ನು ಪರಾಂಬರಿಸುವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ದಿಕ್ಕಿಲ್ಲದವನನ್ನು ಪರಾಂಬರಿಸುವನು ಧನ್ಯನು, ಯೆಹೋವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ದೇವರ ದಯೆ ಆಪತ್ಕಾಲದಲ್ಲಿ ದೇವರು ನೆನಪಿನಿಂದ ರಕ್ಷಿಸುತ್ತಾನೆ. ಅನಂತರ ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಆಮೆನ್. ಯೆಹೋವನು ಅವನ ಪ್ರಾಣವನ್ನು ಅಪಘಾತದಿಂದ ಆಗ್ಬೋದು, ದುರ್ಮರಣದಿಂದ ಆಗ್ಬೋದು, ದುರ್ಘಟನೆ. ಎಷ್ಟು ಸರಿ ಡಾಕ್ಟರ್ ಕೂಡ ಮೆಡಿಸಿನ್ ಬೈ ಮಿಸ್ಟೇಕ್ ಅದು ಬೇಕಲ್ಲ, ಬೈ ಮಿಸ್ಟೇಕ್ ಅವರು ಕೂಡ ಇಂಜೆಕ್ಷನ್ ಬೈ ಮಿಸ್ಟೇಕ್ ಅವರು ಪಕ್ಕ ಬಿಸಿ ಮೈಂಡ್ ಡಾಕ್ಟರ್ ರಾಂಗ್ ಫುಡ್ ಕೊಟ್ಟು ಎಷ್ಟು ಜನರು ಸಾಯುತ್ತಾರೆ. ಅದೇ ಬೈ ಮಿಸ್ಟೇಕ್ ಬೇಕಲ್ಲ. ಅಂತ ಸಂದರ್ಭದಲ್ಲಿ ದೇವರು ಕಾಪಾಡುತ್ತಾನೆ. ಆಮೆನ್. ಎಷ್ಟು ರೋಗಿದ್ರೆ ಅವರು ಅಷ್ಟು ಬಿಸಿ ಇರುವಾಗ ಸರಿ ನಮ್ಮ ಮನುಷ್ಯರು ಬೈ ಮಿಸ್ಟೇಕ್ ಕೂಡ ಮೆಡಿಸಿನ್ ಕೆಲವು ಇಂಜೆಕ್ಷನ್ ಮಿಸ್ಟೇಕ್ ಕೆಲವು ಸಾಯುವುದು ಉಂಟು. ಅದೇ ಅಂತ ಸಂದರ್ಭದಲ್ಲಿಯೂ ದೇವರು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಆಮೆನ್. ದೇವರು ಅವನ ಸ್ವತಃ ಕೊಡುವುದಿಲ್ಲ. ಅನಂತರ ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಆಮೆನ್. ಅವನು ಮಾಡಿದ ನೀತಿ ಕ್ರಿಯೆ ಅಸ್ವಸ್ಥತೆಗೆ ಬಿದ್ದುಕೊಳ್ಳುವಾಗ ದೇವರು ಅವನನ್ನು ಉದ್ಧರಿಸುತ್ತಾನೆ. ಅನಂತರ ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದ್ದೀಯಲ್ಲ ಸ್ವಾಮಿ. ಆಮೆನ್. ಅವನ ರೋಗಗಳಿಂದ ಅನೇಕ ರೂಪದಲ್ಲಿ ದೇವರಿಗೆ ಕೂಡ ದಶಮಾಂಶ ಬೇಕಿರುವಾಗ ಇಂಥ ಪಾಸ್ಟರ್ ಏನು ದಶಮಾಂಶ ಪಡೆಯಬೇಕು, ಏನು ಕಾಣಬೇಕು. ದೇವರ ದಶಮಾಂಶ ಕಾಣಿಕೆ ಸಭೆ ಕಟ್ಟಡಕ್ಕೆ ಏನನ್ನು ಕೊಡ್ತೀವಿ, ಉದಾರವಾಗಿ ಕೊಡಿರಿ. ಗುಣಗುಟ್ಟಿಕೊಂಡು ಪಾಸ್ಟರ್ಗೆ 4 ಬೈದುಕೊಂಡಲ್ಲ, ಸಂತೋಷದ ಹೃದಯದಿಂದ ಕೊಡುವುದಾದರೆ ಈ ಪ್ರಾಮಿಸ್ ನಿಮ್ಮದಾಗಿದೆ. ಅವನ ರೋಗವನ್ನೆಲ್ಲ ಪರಿಹರಿಸಿ ಆಳನ್ನು ಮಾಡಿದೆಯಲ್ಲ ಸ್ವಾಮಿ. ಯಾಕಂದ್ರೆ ದೇವರ ವಾಗ್ದಾನೇನು, ನೀತಿವಂತನು ದಿಕ್ಕದವನನ್ನು ವಿಧೇಯವನ್ನು ಪರಾಮರ್ಶಿಸಿ ಪ್ರಪಂಚ ದೋಷ ಅತ್ಯಂತ ನೋಡಿಕೊಂಡ್ರೆ ನಿಜವಾದ ಭಕ್ತಿ. ಮತ್ತೆ ಯಾರಿಗೆ ಅವನು ಮಾಡಬೇಕು? ಇನ್ನೊಂದು ವಾಕ್ಯ ನೋಡಿದ್ರೆ ಗಲಾತ್ಯದವರ ಪತ್ರಿಕೆ 6ನೇ 6ನೇ ವಾಕ್ಯ 9ನೇ ವಾಕ್ಯ 10ನೇ ವಾಕ್ಯ. ಗಲಾತ್ಯ 6 9 and 10 verse. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮತ್ತು 9ನೇ ವಾಕ್ಯ ಮತ್ತು 10ನೇ ವಾಕ್ಯ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ಆಮೇಲೆ ಮೊದಲು ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯವರಿಗೆ ನನ್ನ ಸಭೆಯಲ್ಲಿ ಪ್ರೇರೆ ನಾವು ಇದನ್ನು ಮಾಡುವಾಗ ಪ್ರೇರೆ ನಾನು ನೀತಿವಂತನಾಗ್ತೇನೆ. ನೀತಿವಂತರಿಂದ ಆಶೀರ್ವಾದ ಮಾಡ್ತಾನೆ, ಅವರ ಸಂಬಳ ಇನ್ಕ್ರೀಸ್ ಮಾಡ್ತಾನೆ, ಅವರ ಇನ್ಕಮ್ ಇನ್ಕ್ರೀಸ್ ಮಾಡ್ತಾನೆ, ಸಾಲನ ಬಿಡಿಕೊಡ್ತಾನೆ. ಆಪತ್ಕಾಲದಲ್ಲಿ ರೋಗ ದೇವರ ದಯೆ ಅವರನ್ನು ಆವರಿಸಿಕೊಂಡು ಅವರನ್ನು ಕಾಪಾಡಿಷ್ಟು ಸಾಕ್ಷಿ ಟೈಮ್ ಇಲ್ಲ ಪ್ರೇರೆ. 100% ದೇವರ ವಾಕ್ಯ ಸತ್ಯ. ಯಾವಾಗ ದೇವರ ವಾಕ್ಯ ನಾವು ಗೌರವಿಸ್ತೀವೋ ದೇವರು ನಮ್ಮನ್ನು ಗೌರವಿಸುವನಾಗಿದ್ದಾನೆ. ಅದಕ್ಕೆ ನಾವು ನೀತಿವಂತರು ಬರೀ ಬಾಯಿ ಕೊಚ್ಚಿಕೊಳ್ಳೋದು. ನಾನು ಇಷ್ಟು ವರ್ಷ ನಾನು ನೀತಿವಂತ ಕ್ರಿಯೆಯಲ್ಲಿ ಪ್ರೂವ್ ಮಾಡಬೇಕು, ನಾನು ನೀತಿವಂತ ಎಂಬುದಾಗಿ. ಆಗ ಸೈತನ್ನು ಭಯ ಪಡ್ತಾರೆ. ಅನೇಕರು ಕ್ರಿಯೆ ಇಲ್ಲ, ಬಾಯಿ ಮಾತು. ನನಗೆ ಈ ವಾಕ್ಯ ಕೊಟ್ಟು ಅನೇಕ ಬಾಯಿ ನಾವು ನೀತಿವಂತ ಇಲ್ಲ, ನಮ್ಮ ನೀತಿ ಕ್ರಿಯೆಯಲ್ಲಿ ಪ್ರೂವ್ ಮಾಡಬೇಕು. ಅಂತವರ ಮೇಲೆ ದೇವರ ದಯೆ ಉಂಟು, ದೇವರ ಆಶೀರ್ವಾದ ಮಾಡ್ತಾನೆ. ಆದರೆ 6ನೇ ಪಾಯಿಂಟ್ ನೋಡೋದ್ರೆ ದೇವರ ವಾಕ್ಯಗಳಿಗೆ ಅವನು ವಿಧೇಯನಾಗುತ್ತಾನೆ ಮತ್ತು ಸಕಲ ವಿಧವಾದ ಸತ್ಕಾರ್ಯಗಳನ್ನು ಮಾಡುತ್ತಾನೆ. 6ನೇ ಕ್ರಿಯೆ, ನೀತಿವಂತನು ದೇವರ ವಾಕ್ಯಕ್ಕೆ ವಿಧೇಯನಾಗುತ್ತಾನೆ ಮತ್ತು ಸಕಲ ವಿಧವಾದ ಸತ್ಯಗಳನ್ನು ಮಾಡುತ್ತಾನೆ. 2 ತಿಮೋಥಿ 3 verse 16 and 17 verse. 2 ತಿಮೋಥಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಡಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ದೇವರ ಆತ್ಮನ ಪ್ರೇರಣೆಯಿಂದ ಬಂದ ಪ್ರತಿಯೊಂದು ದೇವರ ವಾಕ್ಯ, ದೇವರ ಆತ್ಮನಿಂದ ಬಂದ ಉಪದೇಶ, ಪ್ರವಾದನೆ, ಬೈಬಲ್ಬಹುದು. ಅದು ನಿಮಗೆ ಕೇಳುವಾಗ ನಿಮ್ಮ ಪಾಪನ ಖಂಡಿಸುತ್ತದೆ. ನೆನಪಿಟ್ಟರೆ ಸ್ವಸ್ಥ ಬೋಧನೆ ಯಾವಾಗಲೂ ನಿಮ್ಮನ್ನು ಪಾಲಿಸುವುದಿಲ್ಲ. ಏನ್ ಮಾಡ್ತದೆ? ಡೈರೆಕ್ಟ್ ಆಗಿ ಕಡಗದ ಕಟ್ಟಿ ಮಾಡುತ್ತದೆ.
ಇವತ್ತು ಅನೇಕ ವಿಶ್ವಾಸಗಳು ಇದು ಬೇಡ, ಅವ್ರೇನ್ ಬೇಕು, ನೈಸ್ ವ್ಯಭಿಚಾರ. ಸೋಮವಾರ ಶನಿವಾರ ಇಲ್ಲಿ ಹೋಗಿ ವ್ಯಭಿಚಾರ ಮಾಡ್ಕೊಂಡು ಬರ್ತಾರೆ. ಆದ್ರಿಂದ ಬರುವಾಗ ನಾನು ಪರಿಶುದ್ಧನು, ಒಳ್ಳೆ ಶರ್ಟ್ ಪ್ಯಾಂಟ್ ಹಾಕಿ ಒಳ್ಳೆ. ಆದ್ರೆ ಸೋಮವಾರ ಶನಿವಾರ ಎಲ್ಲಿ ಇದ್ದಾನೆ, ವ್ಯಭಿಚಾರ ಮಾಡ್ಕೊಳ್ಬಹುದು, ಗಡಂಗಿನಲ್ಲಿ ಬಾದ್ನಲ್ಲಿ ಕೂತ್ಕೊಂಡು ಒಳ್ಳೆ ಬಿಯರ್ ಬಿಸಿ ಕುಡಿಯಬಹುದು, ಸಿನಿಮಾ ನೋಡಬಹುದು. ಆದ್ರಿಂದ ಅವನು ಸಂಡೇ ಕ್ರಿಶ್ಚಿಯನ್. ಪ್ರಿಯರೇ, ದೇವರ ಆತ್ಮನ ಪ್ರೇರಣೆಯಿಂದ ಬರುವ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಪ್ರವಾದನೆಗಳು, ಪ್ರತಿಯೊಂದು ಮೆಸೇಜ್ಗಳು ಅದು ಕೇಳುವವರಿಗೆ ಅದೆಲ್ಲವೂ ಇಂಪಾಗುವುದಿಲ್ಲ. ಪಾಪದಲ್ಲಿರುವವರಿಗೆ ನೆನಪಿರಲಿ, ಪಾಪದಲ್ಲಿರುವವರಿಗೆ ಅದು ಖಂಡಿಸ್ತದೆ, ಅದು ಎಚ್ಚರಿಸ್ತದೆ. ನೀತಿವಂತನ ಮಾಡ್ತಾನೆ, ಸಿಂಹದವನಾಗೆ ಸ್ವೀಕಾರ ಮಾಡ್ಕೊಂಡು ಹೌದು ಬೆಲೆಕ್ಕೆ ನೋಡುದಿಲ್ಲ, ಅವನು ತಲೆ ಬೆಳೆ ಮಾಡಿ ಅಂತಲೇ ಏನು ಮಾಡಿದ ಪ್ರಯೋಜನಕ್ಕೆ ಅವನ ಸರಿ ಇದ್ದೇನೆ, ಇದು ನನಗಲ್ಲ, ನಾನಿದು ಮಾಡ್ತಿದ್ದ ಅವನನ್ನ ಅಂಕರ ಮಾಡ್ತೇವೆ. ಅವನಿಗೆ ಒಂದು ಪ್ರಬೋಧನೆ, ಅವನ ಜೀವಿತದಲ್ಲಿ ಅವನಿಗೆ ವಾಕ್ಯವನ್ನು ತಳ್ಳಿ ಬಿಡುತ್ತಾನೆ. ಸುಂಕದಲ್ಲಿ ಏನಾಯ್ತು, ನೀತಿಯನ್ನು ಮೇಲೆ ಹಾಕಬೇಕು. ಇವತ್ತು ದೇವರ ಆತ್ಮನಿಂದ ಬರುವಂತಹ ಶಾಸ್ತ್ರಗಳು ಅದು ನೈಸ್ ಯಾವುದು ಬರುದಿಲ್ಲ, ಕೆಲವು ಸಲ ನೈಸ್ ಬರ್ಬೋದು. ಅದೇ ಪಾಪದಲ್ಲಿ ಯಾರಾದ್ರೂ ಗುಪ್ತವಾಗಿರುತ್ತಾರೆ, ಪವಿತ್ರ ಆತ್ಮನ ಏನ್ ಮಾಡ್ತಾರೆ, ಆ ಪಾಪವನ್ನು ಬಹಿರಂಗಪಡಿಸಿ ಖಂಡಿಸುತ್ತದೆ, ತಿದ್ದುತ್ತದೆ, ವಾಕ್ಯದ ಶಿಕ್ಷಣ ಏರ್ಪಡಿಸ್ತದೆ. ಆದರೆ ನೀತಿ ಬಂದರೆ ಅದನ್ನು ಸ್ವೀಕಾರ ಮಾಡಿ ವಿಧನಾಗುತ್ತಾನೆ, ಸಕಲ ಸತ್ಯಗಳನ್ನು ಮಾಡುವವನಾಗ್ತಾನೆ. ಆಮೇಲೆ ಇವನೇ ನೀತಿವಂತನಾಗಿದ್ದಾನೆ. ಆದರೆ ನಿಮ್ಮ ಜೀವಿತ ಇದರಲ್ಲಿ ಉಂಟಕ್ರಿಯೆ ಚೆಕ್ ಮಾಡಿ, ಇಲ್ಲದ್ರೆ ಇವತ್ತು ದಿನವೇ ಒಪ್ಪಿಸ್ಕೊಳ್ಳಿ. ಆಯ್ತು, ಸ್ವಸ್ಥ ಬೋಧನೆ ಯಾವಾಗಲೂ ಪ್ರೇರೆ ಏನ್ ಮಾಡಲಿಲ್ಲ. ತೊಟ್ಟಿಲು ಮಗುವಿಗೆ ತೊಟ್ಟಿಲಲ್ಲಿ 1 ವರ್ಷ, 1.5 ವರ್ಷ, 5 ವರ್ಷ ಅಂದ್ರೆ ಮಕ್ಕಳು ತೊಟ್ಟಿಲು ಮಲಗಿದ್ದಾರ. ಅದೀಗ ದೇವರ ಮಕ್ಕಳು ವಿಶ್ವಾಸಗಳು 50 ವರ್ಷದ ಏನ್ ಮಾಡ್ಬೇಕು, ಅವರಿಗೆ ತೊಟ್ಟಿಲ ಜೂಮ್ 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 ಮಾಡ್ಬೇಕು. ಯಾಕಂದ್ರೆ ಮಾಡ್ತಾರ ಹೆಚ್ಚದು ಈಗ 1 ವರ್ಷ ಜಾಸ್ತಿ ಇಲ್ಲ, 1 ವರ್ಷ ಜೂಮ್ 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 ಮಾಡ್ತಾರೆ, 2ನೇ ವರ್ಷ ಸ್ವಲ್ಪ ಬಿಡ್ತಾರೆ, ನಡೆಯಬೇಕು, ಕೆಲಸ ಮಾಡಬೇಕು. ಅದೇ ದೇವರ ಆತ್ಮನು ಸಭೆಯಲ್ಲಿ ಸ್ವಸ್ಥ ಬೋಧನೆ ಅನೇಕ ರೂಪೇ ಸ್ವಸ್ಥ ಬೋಧನೆ ಬೇಡ, ಅನೇಕ ಸುಲಭವಾದ ಬೋಧನೆಗಳು, ಅನೇಕ ಶಾರ್ಟ್ ಕಟ್ಗಳು, ಅದೇ ಶಿಕ್ಷೆ ಬರುವಾಗ ಯಾರೂ ಇಲ್ಲ. ಅದೇ ದೇವರ ದಯೆ ನಿಮಗೆ ಅಪಘಾತ, ದುರ್ಮರಣ, ದುರ್ಘಟನೆ, ವ್ಯಾಧಿಗಳಿಂದ ಕಾಪಾಡ್ಬೇಕಾ? ನೀವು ಕೂಗುಗ ಮಗ ನಾನು ಇದ್ದೇನೆ ಅಂತ ಧೈರ್ಯ ಹೇಳ್ಬೇಕಾ? ಹಾಗಾದ್ರೆ ಪವಿತ್ರಾತ್ಮ ಪ್ರೇರೇಪಣೆಯಿಂದ ಬರುವ ಮಕ್ಕಳು ಮಾತ್ರವೇ ಖಂಡಿಸ್ತದೆ. ನೋಡಿ, 2 ಉಂಟು. ಒಂದು ಸ್ವ ಬುದ್ಧಿಯಿಂದ ಮಾತನಾಡಲಿಕ್ಕೂ ಸಾಧ್ಯ ಉಂಟು, ಸ್ವಂತ ಜನ ಅದು ಹೇಳಿದ್ರೆ ನೈಸ್ ಆಗ್ತದೆ. ಪಾಪ ಇದ್ದರೂ ಪಾಪಕ್ಕೆ ಫಲಿಸದೆ. ಅದೇ ಪವಿತ್ರಾತ್ಮ ಪ್ರೇರಿತ ಮಾತನಾಡುವ ಮಾತು ಅದಿರ್ತದೆ. ಪಾಪ ಇದ್ದರೆ ಅದು ಬಹಿರಂಗಪಡಿಸ್ತದೆ, ಖಂಡಿಸ್ತದೆ, ಗದರಿಸ್ತದೆ, ಆ ಶಿಕ್ಷೆ ನಡೆಸ್ತದೆ. ಅಂಥವನು ಸ್ವೀಕಾರ ಮಾಡುವವನೇ ನೀತಿವಂತನು ಆಗಿದ್ದಾನೆ. ಸ್ವೀಕಾರ ಮಾಡುವುದರಿಂದ ಸಕಲ ಸತ್ಯ ಮಾಡುವೆ ಸನ್ನದ್ಧನು ಆಗುತ್ತಾನೆ. ಅವನಿಗೆ ಅಂತ 100% ದೇವರು ಆಶೀರ್ವಾದ ಮಾಡ್ಕೊಂಡು ದೇವರ ಆತ್ಮ ಹೇಳ್ತಾ ಇರ್ತಾರೆ ನಿಮ್ಮ ಮೇಲೆ. ಅದದ್ದೇ ದೊಡ್ಡ ಸಣ್ಣ ಗುಣನೆಲ್ಲ ದೊಡ್ಡ ಗುಣನಂತೆ ಆವರಿಸಿಕೊಳ್ಳುತ್ತದೆ. ಹಾಗಾದ್ರೆ ಏನು ಗುಣ ನೋಡೋದ್ರಲ್ಲಿ ನೀತಿವಂತನು ಎಲ್ಲಾ ವಿಧದ ಕೆಟ್ಟತನವನ್ನು ಬಿಟ್ಟು ಬಿಡುತ್ತಾನೆ. ನೀತಿವಂತನು ಎಲ್ಲಾ ವಿಧದ ಕೆಟ್ಟತನವನ್ನು ಬಿಟ್ಟು ಬಿಡುತ್ತಾನೆ. ಪೇತ್ರನು ಬರೆದ ಮೊದಲ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ 1-3 ವಾಕ್ಯ. ಫಸ್ಟ್ ಪೀಟರ್ chapter 2 verse 1-3. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ನೀತಿವಂತನು ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಎಲ್ಲಾ ಕಪಟದ ಭಕ್ತಿಯನ್ನು, ಎಲ್ಲದ ಹೊಟ್ಟೆ ಕಿಚ್ಚನು, ಎಲ್ಲ ನಿಂದೆಯನ್ನು ವಿಸರ್ಜಿಸಿ ಬಿಡ್ತಾನೆ. ತೊಂದರೆ ಇಲ್ಲ, ಪಕ್ಕ ಬಂದ್ರೆ ಕೋಪ ಮಾಡಿ ಬೈಬೇಕಲ್ಲ. ಅವ್ರು ಹೇಳ್ತಾರೆ ಕೋಪ ಮಾಡಿ ಜೀವಿಸಕ್ಕೆ ಆಗ್ತದ, ಸ್ವಲ್ಪ ಕೋಪ ಮಾಡಿ ಸ್ವಲ್ಪ ಇಟ್ಕೊಳ್ತಾರೆ. ಆದ್ರೆ ನೀತಿವಂತನವರು ಎಲ್ಲ ಕೆಟ್ಟತನವನ್ನು, ಎಲ್ಲ ನಿಂದೆಯನ್ನು, ಎಲ್ಲ ಹೊಟ್ಟೆ ಕಿಚ್ಚನು, ಎಲ್ಲ ತನ್ನ ದೇವರ ವಾಕ್ಯ ವಿರುದ್ಧ ಪ್ರತಿಯೊಂದು ಗುಣಗಳನ್ನು ವಿಸರ್ಜಿಸುತ್ತಾನೆ. ನಂತರ ಪಾರಮಾರ್ಥಿಕವಾದ ಶುದ್ಧ ಹಾಲು ದೇವರ ವಾಕ್ಯ, ದೇವರ ವಾಕ್ಯದ ಸ್ವಸ್ಥ ಬೋಧನೆ. ಚಿಕ್ಕ ಮಗುವಿನಾಗೆ ಅದು ಕೇಳುತ್ತಾನೆ, ಅದು ತಿನ್ನುತ್ತಾನೆ, ಕುಡಿಯುತ್ತಾನೆ, ಜೀರ್ಣ ಮಾಡಿಕೊಂಡು ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗುತ್ತಾನೆ.
ಆದರೆ ಬರೀ ಬಾಯಿ ನೀತು ನಿಲ್ಕೊಂಡು ಈ ಕೆಟ್ಟತನವನ್ನು, ಈ ವಂಚನೆಯನ್ನು, ಕಪಟ ಭಕ್ತಿಯನ್ನು ಅಥವಾ ನಿಂದೆಯನ್ನು ಯಾರು ಬಿಟ್ಟು ಬಿಡಲು ಅವನಿಗೆ ಪಾರಾಮಾರ್ಥಿಕ ಹಾಲು ಕುಡಿಯಲಿಕ್ಕೆ ಕಷ್ಟ ಆಗ್ತದೆ. ಅದು ಏನಾಗ್ತದೆ, ಅವನ ಕೆಟ್ಟತನಕ್ಕೆ ಚುಚ್ಚುತ್ತದೆ, ಶೀಲೋಗೆ ಶೀಲ ಚುಚ್ಚುತ್ತದೆ. ಅದಕ್ಕೆ ಅವನು ನಯಿಸಬಹುದು ಏನ್ ಮಾಡ್ತದೆ, ಕೆಟ್ಟತನಕ್ಕೆ ತೊಂದರೆ ಇಲ್ಲ, ಹೊಟ್ಟೆ ಖರ್ಚು ಮಾಡ್ತಾ ತೊಂದರೆ ಇಲ್ಲ, ವ್ಯಭಿಚಾರ ಮಾಡ್ತಾ ತೊಂದರೆ ಇಲ್ಲ, ಎಲ್ಲ ಪಾಪ ಮಾಡ. ಅದ್ರ ಮಾತ್ರ ಒಳ್ಳೆ ಸ್ವಲ್ಪ ಪ್ಯಾಂಟ್ ಹಾಕಿ ಟಿಪ್ ಟಾಪ್ ಬರಬೇಕು, ಸೂಟ್ ಪ್ಯಾಂಟ್ ಹಾಕಿ ಅದ್ರ ಕ್ರಿಶ್ಚಿಯನ್ ಸೋಮವಾರ ಹೇಗಿದ್ದ ತೊಂದರೆ ಇಲ್ಲ. ಅದು ನೀತಿವಂತನು ಹಾಗೆ ಇಲ್ಲ. ಅದು ಸೋಮವಾರ ಸಂಘದ ತನಕ ಅನ್ಯ ಜನ ಮಧ್ಯೆ ಅವನ ನೀತಿಯು ಮಧ್ಯಾಹ್ನದ ಸೂರ್ಯನಾಗೆ ಪ್ರದರ್ಶಿಸಿದ್ರು. ಅನ್ಯ ಜನತೆ ಇವನು ಕ್ರಿಸ್ತನ ಭಕ್ತನು, ಇವನು ಕ್ರಿಶ್ಚಿಯನ್. ಇವತ್ತು ಕ್ರಿಸ್ತ ಪಂಗಡವಲ್ಲ, ಕ್ರಿಸ್ತನು ನನ್ನ ಒಳಗಿದ್ದಾನೆ ಎಂಬುದಾಗಿ ಅವರು ಗುರುತಿಸಬೇಕು. ಆಮೇಲೆ ಅದು ಇವತ್ತು ಅನೇಕ ಕ್ರಿಸ್ತನ್ ಹೇಳ್ತಾರೆ, ಅದು ಕ್ರಿಸ್ತನಿಲ್ಲ. ಈ ಗುಣಗಳು ಬಿಟ್ಟು ಬಿಡುವವನಿಗೆ ನೀತಿವಂತರು, ಅವನಿಗೆ ಮಾತ್ರ ಅವನು ವಾಕ್ಯದ ಅವನಿಗೆ ವಚನ ಕೊಟ್ಟರೆ ಅವನು 100% ಕಾಪಾಡಿಕೊಳ್ತಾನೆ. ವಾಕ್ಯ ಪದೇ ಪದೇ ಕೇಳ್ತಾನೆ, ಪದೇ ಪದೇ ಏನ ಮಾಡ್ತಾನೆ. ಯಾಕೆ ಅವನಿಗೆ ತುಚ್ಚುದು ಎಷ್ಟು ಬರೇ ನನ್ನ ಅನುಭವ ಇದ್ದಾನೆ. ನಾನು ದೇವರ ಬಗ್ಗೆ ಧ್ಯಾನ ಮಾಡ್ತೇನೆ, ಮಾಡುವಾಗ ಏನೋ ಪಾಪ ಇದೆ, ನನ್ನ ಚುಚ್ಚುತ್ತದೆ, ನನ್ನ ಮನ ಕರೋಗ್ತೇನೆ, ಕಣ್ಣಿಗೆ ಹೋಗ್ತೇನೆ. ನಾವು ವ್ಯಕ್ತಿಗೆ ನನ್ನ ಹೆಂಡತಿ ಗೊತ್ತಿದ್ದ ಮಕ್ಕಳಿಗೆ ಗೊತ್ತಾಗ ಅದು ನೀತಿ ಹೋದೆ. ಅದು ನಮ್ಗೆ ಚುಚ್ಚಬೇಕು, ಅದು ನಮಗೆ ಖಂಡಿಸಬೇಕು, ಅದು ನಮಗೆ ಕತ್ತರಿಸಬೇಕು. ಬೇರೆ ಯಾವ ಕತ್ತರಿಸಿ ನಮ್ಮ ಸದಭಾವ ಕತ್ತರಿಸಿ ಅದು ಈ ವಾಕ್ಯ ಕತ್ತರಿಸಿ ಬಿಡಬೇಕು. ಕಣ್ಣಿನ ಕೂಗು ಬರಬೇಕು, ಕಣ್ಣಿಗೆ ಬರಬೇಕು. ದೇವ ಹೌದು, ಈ ಸ್ವಭಾವ ನಾನು ಇದು ಬಿಟ್ಟು ಬಿಡ್ತೇನೆ, ದೇವ ಮನಕಾಲಕ್ಕೂ ನಾನು ಬಿಟ್ಟು ಬಿಡ್ತೇನೆ. ಇವತ್ತಿಂದ ನಮ್ಮ ಅವನು ನೀತಿವಂತ ಹಾಕಿದ್ದೇನೆ. ಆಗ ದೇವರ ವಾಕ್ಯಕ್ಕೆ ತವಕ ಬರ್ತದೆ. ಆ ಪರಾಮರ್ಶದ ಹಾಲು ಓದುವ ಕೇಳುವ ಸ್ವಸ್ಥ ಬೋಧನೆ ಜಾಗರೂಕತೆ ಇಟ್ಟುಕೊಂಡು ಅದು ತಿನ್ನುತ್ತಾನೆ, ಕುಡಿಯುತ್ತಾನೆ, ಜೀವನ ಮಾಡಿ ಅವನ ಆತ್ಮದಲ್ಲಿ ಪುಷ್ಟನಾಗುತ್ತಾನೆ. ಯಾವ ಆತ್ಮಿಕ ರೋಗವಾಗಲಿ, ಆತ್ಮಿಕ ಡೆತ್ ಆಗಲಿ, ಆತ್ಮಿಕ ಆಟಕ್ಕೆ ಅನುಭವಿಸಿಲ್ಲ. ಅದು ಯಾರು ಆಸು ಮಕ್ಕಳಂತೆ ಪಾರಾಮರ್ಥ ಶುದ್ಧ ಹಾಲನ್ನು ಭವಿಸಲು ಅವರಿಗೆ ಆತ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆತ್ಮಿಕ ಕ್ಯಾನ್ಸರ್ ಬರ್ತದೆ, ಆತ್ಮಿಕ ಟಿಬಿ ಬರ್ತದೆ. ಅನೇಕ ಆತ್ಮಿಕ ಬಂದವರು ಅರ್ಥದಲ್ಲಿ ಆತ್ಮ ಸತ್ತು ಬಿಡ್ತಾರೆ. ಪರ್ವತ ಹೋಗುವಾಗ ಅವರು ಆತ್ಮ ಸತ್ತು ಹೋಗ್ತಾರೆ. ಅದಕ್ಕೆ ಗೊತ್ತಿರುತ್ತಾನೆ, ಅದೇ ದೇವರ ಆತ್ಮತಾನೆ. ನೀವು ನೀತಿವಂತರು ಬಾಯಿಲ್ಲ ಈ ಎಲ್ಲಾ ಶಾರೀರಿಕ ಗುಣಗಳನ್ನು, ಇಲ್ಲಿ ಕೆಲವು ಮಾತುಂಟು, ತುಂಬಾ ವಾಕ್ಯಗಳನ್ನ ಟೈಮ್ ಇಲ್ಲ. ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಎಲ್ಲ ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ನಿಂದೆಯನ್ನು ವಿಸರ್ಜಿಸಬೇಕು ದಿನಾಲು. ಆಗ ಮಾತ್ರ ಈ ಹಾಲು, ಶುದ್ಧ ಹಾಲು ನಾವು ಕುಡಿತೇವೆ, ಅದು ಪುಷ್ಟಿ ಆಗ್ತೇವೆ, ಯಾವ ರೋಗವು ಮುಟ್ಟದೆ, ಆತ್ಮಿಕ ಚಿತ್ತದೆ, ರಕ್ಷಣೆಯಲ್ಲಿ ದೇವರ ದಯಾಲು. ಆಮೇಲೆ ಅದೇ ನನ್ನ ದೇವರ ದಯ. ಇಂಥ ಸಂದರ್ಭ ಬಂತು, ದೇವರ ದಯ ನಾನು ಅನುಭವ ಮಾಡಿದ್ದೇನೆ, ದೇವರ ದೂತ ಅನುಭವ ಮಾಡಿದೆ, ದೇವರನ್ನು ಕಾಪಾಡಿ ಹೇಳುತ್ತೀವಿ. ಹಾಗಾದ್ರೆ ಇದು ನಿಮಗೆ ಬೇಕಾದ ಇವತ್ತಿನ ಇದನ್ನು ಪ್ರಾಕ್ಟೀಸ್ ಮಾಡಿ ಆರಾಮ ಶುದ್ಧ ಹಾಗೆ ಮಾತು ಕೊಡ್ರಿ. ಅದನ್ನು ಬರೀ ಕೇಳಿ ಮನೆಗೆ ಹೋಗಿ ಚೆಲ್ಲಿ ಬಿಡಬಿಡ್ರಿ, ಪುನಃ ಕೇಳಿರಿ, ಪುನಃ ಧ್ಯಾನ ಮಾಡಿ, ಜೀವನ ಮಾಡಿ ವಿಧಾನ ಆಗಿ ಎಲ್ಲ ಸ್ವಾಭಾವ ಬಿಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದ್ರೆ ಈ ಸ್ವಾಭಾವ ಬಿಡ್ಲಿಕ್ಕೆ ಸುಲಭವಾದ, ಇದು ತಾಯಿ ಗರ್ಭದ ಬಂದಂತ ಈ ಸ್ವಾಭಾವ ಅಂಟಿಕೊಂಡಿರ್ತೇವೆ. ಈ ಪಾರಾಮಾರ್ಥ ಶುದ್ಧವನ್ನು ತಿಂದರೆ, ಕುಡಿದರೆ ಈ ಎಲ್ಲಾ ಸ್ವಾಭಾವಗಳು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಆಮೇಲೆ ನನ್ನ ಜೀವಿತ ಬಗ್ಗೆ ಹೇಳಿದ್ರೆ, ನಾನು ಯಾವ ಸಂಸ್ಕಾರ ಮಾಡಿದೆ ಆ ದಿನದಿಂದ ನನ್ನ ಸಭೆಗೆ ಹೋಗ್ತಿದೆ, ನನ್ನ ಪಾಸ್ಟರ್ ಪ್ರತಿ ಮೆಸೇಜ್ ಅನ್ನು ಡೈರಿ ನೋಟ್ ಮಾಡ್ತಿದೆ. ಇನ್ನೊಂದು ಅದು ಬರೋದು ಮೊದಲು ಅದನ್ನು ಮನೆ ಹೋಮ್ವರ್ಕ್ ಮಾಡ್ತಿದೆ, ಪುನಃ ಓದ್ತಿದೆ, ಭಯಪಡ ಮಾಡ್ತಿದೆ. ನಾನು ಗಮನಿಸಿದೆ, ಆದಿಂದ ನಾನು ಆತ್ಮೀಯ ಬೆಳವಣಿಗೆ ಆಗಲಿಕ್ಕೆ ನನಗೆ ಸಾಧ್ಯವಾಯಿತು. ನಾನು ಆರಾಮ ಸುಧಾರಣೆ ಬಯಸುತ್ತಿದೆ, ಅದು ತಿನ್ನುತ್ತಿದೆ, ಅದು ಕುಡಿದೆ, ನಾನು ಆತ್ಮ ಪುಷ್ಟವಾಗಬೇಕು. ನಿಮ್ಗೆ ಪುಷ್ಟ ಆಗಬೇಕಾ? ನಿಮ್ಮ ಕಲಿಕೆಯಲ್ಲಿ ಬೆಲೆ ಆಗಬೇಕಾ? ದೇವರ ಸ್ವಸ್ಥ ಬೋಧನೆ, ನಿಮ್ಮ ಸಭೆ ಕೊಟ್ಟ ವಾಕ್ಯವನ್ನು ತೆಲ್ಲಬಿಡ್ರಿ, ಅದು ತಿಂದಿರಿ, ಕುಡಿ, ಜೀವನ ಬೇಗನೆ ಅಭಿವೃದ್ಧಿ ದೇವರ ಸೇವೆಯಲ್ಲಿ ವಿನಂತಿರಿ. ದೇವರನ್ನು ಆಶ್ರಯ ಮಾಡ್ತಾರೆ, ದೇವರ ದಯೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಂತ ನಿಮ್ಗೂ ನಾವು ನೋಡುತ್ತೇವೆ, ದಿನಾಲು ಪ್ರಾರ್ಥನೆಯನ್ನು ತಪ್ಪದೆ ಮಾಡುತ್ತಾನೆ. ನೀತಿವಂತನು ದಿನಾಲು ತಪ್ಪದೆ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಕೊಲೊಸ್ಸೆಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಕೊಲೊಸ್ಸೆನ್ 4:2. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ನೀತಿವಂತನ ಪ್ರಾರ್ಥನೆ ತಪ್ಪದೆ ದಿನಾಲು ಮಾಡು. ಒಂದಿನ ಪ್ರಾರ್ಥನೆ ಮಾಡುದು, 4 ದಿನ ಸತ್ತ ನೋವಿತ್ತು, ತಲೆ ನೋವಿತ್ತು, ಕಾಲು ನೋವಿದಾಗೆ ರೆಸ್ಟ್ ಮಾಡುವುದಿಲ್ಲ. ಪ್ರತಿದಿನವೂ ತಪ್ಪದೆ ಪ್ರಾರ್ಥನೆ ಮಾಡುತ್ತಾನೆ, ಅವನ ನೀತಿವಂತನು. ಕೆಲವು ಮಾಡ್ತಾರೆ, ಒಂದಿನ ಸುಮಾರು ಪ್ರೇಯರ್ ಮಾಡ್ತಾರೆ, 4 ದಿನಗಳು ಬೆಳಿಗ್ಗೆ
ಮನಸ್ಸಲ್ಲಿ ಬಿಡ್ತಾರೆ, ಏನೋ ಪ್ರಾಬ್ಲಮ್ ಮಾಡ್ತಾರೆ, ಆಯ್ತು ಒಂದು ನಿದ್ದೆ ಮಾಡಿ ಒಂದನ್ನು ಮತ್ತೆ ಪ್ರೇಯರ್ ಮಾಡುವ. ಎರಡನೇ ದಿನ ಬರುವಾಗ ಪುನಃ ಎಲ್ಲರೂ ಮಾತಾಡೋದು ಸ್ವಲ್ಪ ಬಂದ್ ಮಾಡಬೇಕು ಮತ್ತು ಬಸ್ನಲ್ಲಿ ಹೋಗಿ ಪ್ರೇಯರ್ ಮಾಡುವ. ಅನೇಕ ನಾವು ಟ್ರಾವೆಲಿಂಗ್ ಮಾಡಿ ಪ್ರೇಯರ್ ಮಾಡುವ ಅಂತ ಹೇಗೆ ಹಾಗೆ ಹೋಗಿ ಮಾತಾಡಿದ್ರೆ ಒಂದು ದಿನ ಪ್ರೇಯರ್ ಮಾಡ್ತಾರೆ, 4 ದಿನ ಎಷ್ಟು ಇದು ಅಂತಾನೆ ಪ್ರೇಯರ್. ಅದೇ ನೀತಿ ಒಂದು ಅಂತಾನೆ, ಅವ್ನು ಏನು ಡಿಸಿಪ್ಲಿನ್ ಮಾಡ್ತಾನೆ, ಒಂದು ಶಿಸ್ತು ಮಾಡ್ತಾನೆ. ಈ ಟೈಮ್ ನನ್ನ ಮತ್ತು ನನ್ನ ದೇವರ ಪ್ರಾರ್ಥನೆ ಸಮಯ. ಏನೇ ಆಗಿರಲಿ, ನಿದ್ದೆ ಬರಲಿ ಬರದಿರಲಿ, ಯಾವ ರೀತಿ ಬಿಸಿ ಇರಲಿ, ಫಂಕ್ಷನ್ ಏನಿರಲಿ, ಅವನು ನಿಗದಿತ ಸಮಯದಲ್ಲಿ ನನ್ನ ಸರಿಯನ್ನು ಶಿಸ್ತು ಮಾಡ್ತಾನೆ. ಆ ಶಿಸ್ತು ಮಾಡಿ ಪ್ರಾರ್ಥನೆ ಮಾಡ್ತಾನೆ, ಓಟ ಮಾಡಿ ಅವನ ನೀತಿವಂತ ಆಗ್ತಾನೆ. ಅವನ ಮೇಲೆ ದೇವರ ದಯೆ ದೊಡ್ಡ ಗುರಾಣಿ ಯಾವಾಗ ಅವನ ದೇವರ ಆಶೀರ್ವಾದ, ಅವನ ಪ್ರಾರ್ಥನೆ ಕೇಳಿಬರುತ್ತಾನೆ. ಎಷ್ಟು ಕಷ್ಟಗಳಿದ್ದರೂ ನೀತಿವಂತ ಸಮಸ್ಯೆ ಅನೇಕ ಕಥವನ್ನು ಬಿಡುಗಡೆ ಮಾಡುತ್ತಾನೆ. ದೇವರ ನಮ್ಮ ಸ್ತೋತ್ರವಾಗಲಿ. ಅದು 8 ಕ್ರಿಯೆಗಳು ಈ ದಿನ ಪರೀಕ್ಷೆ ಮಾಡಿ, ಇಲ್ಲದ್ರೆ ಈ ದಿನ ಪ್ರಶ್ನೆ ಮಾಡಿ ದೇವರ ಅತಿ ಸ್ಪಷ್ಟವಾಗಿ ಈ ಮುಂಜಾನೆ ಜಾಗದಲ್ಲಿ ಮಾತನಾಡ್ತಾನೆ. ಈ ರೀತಿ ಒಂದು ಆಶೀರ್ವಾದ ಮಾಡುತ್ತಾನೆ. ದೇವರ ದಯೆ ಪ್ರತಿದಿನ ದೊಡ್ಡ ಗುರಾಣಿ ಅವಶ್ಯಕತೆ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡೋಣ.